ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 11ನೇ ತಾರೀಕು ಡಿಸೆಂಬರ್ 2024 ಬುಧವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಶುಕ್ಲ ಪಕ್ಷದ ಏಕಾದಶಿ ತಿಥಿ, ರೇವತಿ ನಕ್ಷತ್ರ, ವಾರಿಯಾನ್ ಯೋಗ, ವಣಿಜ ಕರ್ಣ. ಇವತ್ತಿನ ಪಂಚಾಂಗ ಫಲ. ಸಕಲರಿಗೂ ಗೀತಾ ಜಯಂತಿಯ ಶುಭಾಶಯಗಳು. ನಮಗೆ ಇವತ್ತು ಗೀತೆ, ಭಗವದ್ಗೀತೆ, ಭಗವಂತನಿಂದ ಬಂದಿರುವಂಥ ಗೀತೆ. ಜೀವನದಲ್ಲಿ ತುಂಬ ದೊಡ್ಡ ಸಾಧಕರು ಗೀತೆಯನ್ನ ಅಭ್ಯಾಸ ಮಾಡ್ತಾರೆ. ಪ್ರಪಂಚದ ಅತಿ ದೊಡ್ಡ ಆಲ್ಬರ್ಟ್ ಐನ್ಸ್ಟೀನ್ ಕೂಡ ಸೈಂಟಿಸ್ಟ್, ವಿಜ್ಞಾನಿ. ಆತನ ಹತ್ರ ಗೀತೆ ಇತ್ತು ಅಂದ್ರೆ ಯೋಚನೆ ಮಾಡಿ ನೋಡಿ, ಯಾವುದೋ ಶಕ್ತಿ ನಮ್ಮನ್ನ ನಡೆಸುತ್ತಿದೆ, ಇರುವುದನ್ನ ನಾನು ಹೇಳ್ತಿದ್ದೇನೆ ಅಂತ ಹೇಳ್ತಾರೆ. ಇರೋದನ್ನ. ಅಷ್ಟು ದೊಡ್ಡ ವಿಜ್ಞಾನಿ ಆಗಲಿಕ್ಕೆ ಕಾರಣ ಆ ಇರುವುದನ್ನು ತೋರಿಸಲಿಕ್ಕೆ ಶಕ್ತಿ ಕೊಟ್ಟಿದ್ದು ಗೀತೆಯ ಅಭ್ಯಾಸದಿಂದಲೇ. ಪ್ರತಿನಿತ್ಯ ಗೀತೆಯ ಒಂದು ಶ್ಲೋಕ ಅರ್ಥ ಮಾಡ್ಕೊಳ್ಳೋದು, ಅಳವಡಿಸ್ಕೊಳ್ಳೋದು ನಮ್ಮ ಜೀವನದಲ್ಲಿ ಮಾಡಿಕೊಂಡ್ರೆ ಮಕ್ಕಳು, ಅದೊಂದು ಅದ್ಭುತಗಳ ಪ್ರಭಾವ. ನಾವು ಈ ನೋವು, ಈ ದುಃಖ, ಈ ಭಯ, ಈ ಆತಂಕ, ಈ ಎಕ್ಸೈಟ್ಮೆಂಟ್, ಆಂಕ್ಸಿಯಸ್ಟಿ, ಡಿಪ್ರೆಷನ್, ಆತ್ಮಹತ್ಯೆ, ಅನಾಚಾರ, ಅತ್ಯಾಚಾರ, ಅಪರಾಧ, ಈ ಎಲ್ಲ ಭಾವಗಳಿಂದ ಹೊರಗಡೆ ಬರ್ತವೆ. ಗೀತೆ ಅಷ್ಟು ಸರ್ವಶ್ರೇಷ್ಠ. ಭಗವದ್ಗೀತೆ ಅಷ್ಟು ಸರ್ವಶ್ರೇಷ್ಠ. ಪ್ರತಿಯೊಬ್ಬರ ಮನೆಯಲ್ಲೂ ಭಗವದ್ಗೀತೆ ಇರಬೇಕು. ನೀನೇನು ಮಾಡ್ತಿದ್ದಿ, ಹೇಗೆ ಬದುಕಬೇಕು, ಯಾವ ರೀತಿ ಇರಬೇಕು, ವ್ಯವಹಾರ ಮಾಡಬೇಕಾದ್ರೆ ಹೇಗೆ, ಸಂಸಾರ ಮಾಡಬೇಕಾದ್ರೆ ಹೇಗೆ, ವಿದ್ಯಾರ್ಥಿಯಾಗಿರ್ಬೇಕಾದ್ರೆ ಹೇಗೆ, ಗುರುವಾಗಿರಬೇಕಾದ್ರೆ ಹೇಗೆ, ತಂದೆಯಾಗಿರಬೇಕಾದ್ರೆ ಹೇಗೆ, ದೊರೆಯಾಗಿರಬೇಕಾದ್ರೆ ಹೇಗೆ, ಯಜಮಾನ ಆಗಿರಬೇಕಾದ್ರೆ ಹೇಗೆ, ಯಜಮಾನಿ ಆಗಿರಬೇಕಾದ್ರೆ ಹೇಗೆ, ಸೇವಕ ಇಲ್ಲ ಸೇವಕಿ ಆಗಿರಬೇಕಾದ್ರೆ ಹೇಗೆ, ಪ್ರತಿಯೊಂದನ್ನು ಒಂದು ಮಗುವಾಗಿ ನಾವು ಹೇಗಿರ್ಬೇಕು ಅನ್ನೋದು ಹೇಳುತ್ತೆ. ಮಕ್ಕಳಾಗಿ ಹೇಗಿರ್ಬೇಕು, ಹಿರಿಯರಾಗಿ ಹೇಗಿರ್ಬೇಕು, ಒಳ್ಳೆಯವರ ಹತ್ರ ಹೇಗಿರ್ಬೇಕು, ಕೆಟ್ಟವರು ಬಂದಾಗ ಯಾವ ರೀತಿ ಎಚ್ಚರಿಕೆ ತಗೋಬೇಕು, ಯಾವ ಆಸೆ ಆಮಿಷಗಳಿಗೆ ಒಳಗಾಗಬಾರದು ಅನ್ನತಕ್ಕಂಥದ್ದು ತೋರಿಸ್ಕೊಡುತ್ತೆ. ಗೀತೆಯ ಶಕ್ತಿಯೇ ಅದು. ಪ್ರತಿಯೊಬ್ಬರು, ನಾನು ಅದನ್ನೇ ನಿಮಗೆ ಆ ಋಷಿ ಮುನಿಗಳು, ಮಹರ್ಷಿಗಳು, ತಪಸ್ವಿಗಳು ಏನು ಗೀತೆಯನ್ನ ತಗೊಂಡು ಏನು ಆ ಸತ್ಯಾಂಶವನ್ನ ತಿಳಿಸ್ಕೊಟ್ಟಿದ್ದಾರೋ, ಆ ಸತ್ಕಾರ್ಯಗಳನ್ನ ನಿಮಗೆ ಪ್ರತಿನಿತ್ಯ ಒಂದು ವಾಕ್ಯಗಳ ಮುಖೇನ, ಋಷಿ ಮುಖೇನ ಬಂದಿರತಕ್ಕಂಥ ಉವಾಚಗಳನ್ನ ನಿಮಗೆ ತಿಳಿಸ್ತಿದ್ದೇನೆ. ಇವತ್ತೂ ಕೂಡ ಆ ಗೀತೆಯ ಬಗ್ಗೆ ಕೃಷ್ಣ ಹೇಳ್ತಾನೆ ವಿಶೇಷವಾಗಿ ಕರ್ಣನಿಗೆ. ಕರ್ಣ ನಾ ಭೇಟಿಯಾದಾಗ ಅವನಲ್ಲಿ ಸದಾ ಅದೊಂದು ಕೊರಗಿರುತ್ತೆ. ಯಾಕಂದ್ರೆ ಅವನ ಹುಟ್ಟೇ ಒಂದು ಗೊಟ್ಟು ಅದು ಇರುತ್ತೆ. ನೀವು ಯಾರಾದರೂ ಅನಾಥ ಮಕ್ಕಳನ್ನ ನೋಡಿ, ಅವ್ರ ಹಾಗೆ ನಾನು ಪಳಗಿದ್ದೇನೆ, ನಾನು ಅವ್ರ ಜೊತೆಲಿ ಇದ್ದೇನೆ, ಗೊತ್ತಿದೆ ಅನಾಥ ಮಕ್ಕಳ ಬಾಧೆ. ಯಾರೋ ಹೆತ್ತವರು, ಎಲ್ಲೋ ಬೆಳೆಯೋದು, ಹೇಗೋ ಆ ಒಂದು ಅತಂತ್ರ ಸ್ಥಿತಿ ಇರುತ್ತಲ್ವಾ, ತಮ್ಮ ಆ ಒಂದು ಸೃಷ್ಟಿಯಲ್ಲೇ ಒಂದು ಕದಲಿಕೆ ಇರುತ್ತೆ. ಬೇಡದ ಮಗು ಅದು, ಬೇಕು ಅಂತ ಯಾರು ಎತ್ಕೊಳ್ಳಲ್ಲ. ಆಕಸ್ಮಿಕ ಮಗು ಹೊಟ್ಟೆಲ್ ಕುತ್ಕೊಬಿಡುತ್ತೆ. ಈಗ ಇದನ್ನ ಸಮಾಜಕ್ಕೆ ಹೇಗೆ ಎದುರಿಸ್ಬೇಕು, ನಾನು ಹೇಗೆ ಎದುರಿಸ್ಬೇಕು, ಈ ಮಗು ಹೇಗೆ ಎದುರಿಸುತ್ತೆ, ತೆಗಿಲ್ಲ, ಇಟ್ಕೊಳ್ಳ, ಈ ಆತಂಕದಲ್ಲೇ ಆ ಮಕ್ಕಳನ್ನ ಭೂಮಿಗೆ ತಗೊಂಡು ಬಂದ್ಬಿಡ್ತಾರೆ. ಆ ಮಗು ಹೊಟ್ಟೆಯಲ್ಲೇ ಬೆಳವಣಿಗೆ ಆಗುವಾಗ ಆ ಇರೋ ಒಂದು ಆತಂಕ ಇದೆಯಲ್ಲ, ಮಕ್ಕಳಲ್ಲಿ ಪ್ರಭಾವ ಇರುತ್ತೆ. ಅದಕ್ಕೆ ನಾನು ಆಗಾಗ ಹೇಳ್ತಿರ್ತೇನೆ, ಮಕ್ಕಳ ಜಾತಕ ತಗೊಂಡು ಬಂದಾಗ ತುಂಬಾ ಜನಕ್ಕೆ ತೋರಿಸ್ಕೊಟ್ಟಿದ್ದೇನೆ. ನೀನು ಅವತ್ತು ಕಣ್ಣೀರಲ್ಲಿದ್ದೆ ತಾಯಿ, ಈ ಮಗು ಹೊಟ್ಟೆಯಲ್ಲಿ ಬಿದ್ದಾಗ ಫ್ಯಾಮಿಲಿಲಿ ಪ್ರಾಬ್ಲಮ್ ಇತ್ತು, ನಿಮ್ಮ ಮನೇಲಿ ಸಾವುಗಳಾಗಿತ್ತು, ಭೀಭತ್ಸ ಘಟನೆಗಳು ನಡೆದಿತ್ತು, ಏನೋ ಆತಂಕ ಆಗ್ಬಿಟ್ಟಿದೆಯಾ, ಮಗು ಭೂಮಿಗೆ ಬಂದ್ರೆ ಸಾಕು ಅನ್ನೋ ಒಂದು ಆತಂಕ. ಕೆಲವು ಡಾಕ್ಟರ್ಗಳು ಹೇಳ್ಬಿಟ್ಟಿರ್ತಾರೆ ಮಗು ಬೆಳವಣಿಗೆ ಇಲ್ಲ,
ನಮಗ್ ಬೇಡವಾಗಿರ್ಲಿಲ್ಲ, ಇದೇನಿದು ಬಂದ್ಲು, ಇವಳು ನಮಗ್ ಸೇವೆ ಮಾಡ್ತಾಳೆ ಅನ್ನೋ ಅಷ್ಟರಲ್ಲಿ ಇವಳಿಗೆ ನಾವು ಸೇವೆ ಮಾಡುವಾಗ ಆಯ್ತು. ಇದು ಯಾವುದು ತಲೆನೋವನ್ನ ಮನೆಗೆ ತಂದಿಟ್ಕೊಂಡು ಆ ಸೊಸೆಯಾಗಿ ಅಮ್ಮನಾಗಿ ಆ ಪುಟ್ಟ ಹೆಣ್ಣಾಗಿ ಒದ್ದಾಡೋ ತಾಯಿ ಮೂರ್ತಿ ಇದೆಯಲ್ಲ, ಆ ಸುತ್ತಮುತ್ತಲು ಪ್ರಭಾವ ಇದೆಯಲ್ಲ, ಅದು ಕಿವಿ ಮುಖೇನ, ಬುದ್ಧಿ ಮುಖೇನ, ಆಲೋಚನೆ ಮುಖೇನ, ಮನಾಲೋಚನೆ ಮುಖೇನ, ಆತ್ಮಾಲೋಕನ ವಿಚಯ ಮುಖೇನ ಮಗುವಿನ ಮೇಲೆ ಪ್ರೆಷರ್ ಬೀಳುತ್ತೆ. ಇದೊಂಥರ ಬೆಳಿತಿರೋ ಗಿಡದ ಮೇಲೆ ನಾವು ಯಾರೋ ಹೊರಕೊಂಡಾಗೆ, ಕಲ್ಲಿಟ್ಟಾಗೆ, ಪಕ್ಕದಲ್ಲಿ ಏನೋ ಒಂದು ರೀತಿಯ ಒತ್ತಡದ ವಾತಾವರಣ ಸೃಷ್ಟಿ ಮಾಡಿದ್ರೆ ಆ ಬಾಳೆ ಗಿಡ ಏನಾಗುತ್ತೆ ಹೇಳಿ? ಅದಕ್ಕೊಂದು ಊರುಗೋಲು ಕೊಡಿಬೇಕು ಬೆಳೀತಾ, ಅದಕ್ಕೊಂದು ಪುಟ್ಟದಾಗಿ ಸರಿಯಾಗಿ ನೀರು, ಅಲ್ಲಿ ಬೆಳೆದಿರ್ತಕ್ಕಂಥ ಚಿಕ್ಕ ಚಿಕ್ಕ ಕಳೆಗಳು, ಪುಟ್ಟ ಪುಟ್ಟ ಬೇರೆ ಬೇರೆ ಗಿಡಗಳು ಬರ್ತವೆ, ಅದನ್ನು ಕಡ್ದು ಹಾಕ್ಬೇಕು. ಅದಕ್ಕೊಂದು ಒಳ್ಳೆ ಪರಿಸರವನ್ನ ಕೊಟ್ಟರೆ ಒಳ್ಳೆ ಗಿಡವಾಗಿ ಬೆಳೆಯುತ್ತೆ, ಹೆಮ್ಮರವಾಗಿ ಬೆಳೆಯುತ್ತೆ. ಬರ್ತಿರೋ ಗಿಡ ಆ ಜಾಗವೇ ಸರಿಯಾಗಿಲ್ಲ, ಎಲ್ಲೆಲ್ಲೋ ಹೇಗೋ ಕಿತ್ಕೊಂಡು ಬರಬೇಕು ಹೊರಗಡೆ, ಹಾಗೇನಾಗುತ್ತೆ? ಅತಂತ್ರ ಸ್ಥಿತಿ. ನಾವು ಮಾಡ್ತಿರೋದು ಅದೇ, ಕರ್ಣನ ಜೀವನದಲ್ಲೂ ಆಗಿದ್ದು ಅದೇ. ಕುಂತಿ ವಾಸ್ ನಾಟ್ ಹ್ಯಾಪಿ. ಆಕೆ ಸಮಾಧಾನವಾಗಿರ್ಲಿಲ್ಲ. ಆ ಮಗು ಹೊಟ್ಟೆಲ್ ಬಿದ್ದಾಗ ಗೊತ್ತಿಲ್ಲ, ದೂರ್ವಾಸರಿಂದ ಕೊಟ್ಟಂತ ವರವನ್ನ ಪರೀಕ್ಷೆ ಮಾಡ್ಬಿಡ್ತಾಳೆ. ಸೂರ್ಯದೇವರು ಬಂದ್ರು, ಅಲ್ಲೊಂದು ಮಗು ಸೃಷ್ಟಿ ಆಗೋಯ್ತು. ನನಗೇನು, ನಾನು ಬಂದೆ ಆ ಮಂತ್ರಕ್ಕೆ ತಕ್ಕಂತೆ, ಆ ಕೃಷ್ಣಗೆ ಒಳಗಾದೆ, ನೀನು ತಗೋ. ಹೊಟ್ಟೆಲ್ ಮಗು ಹಾಕದ ಹೋದ. ನನಗೂ ಅದಕ್ಕೂ ಜವಾಬ್ದಾರಿಯೇ ಇಲ್ಲ ಅಂತ. ಆ ತಾಯಿ ಜೀವಕ್ಕೆ ಇನ್ನು ಬುದ್ಧಿ ಬೆಳವಣಿಗೆ ಇಲ್ಲ, ಲೋಕದ ಬಗ್ಗೆ ಗೊತ್ತಿಲ್ಲ. ಯಾವಾಗ ಹೊಟ್ಟೆಲ್ ಮಗು ಬಿತ್ತು, ಕದಡಿ ಬಿಟ್ಲು, ಅಮ್ಮ ಆಗ್ಬಿಟ್ಲು. ಈ ಮಗುವನ್ನ ಭೂಮಿಗೆ ಇಳಿಸಿದ್ರೆ ಏನು ಉತ್ತರ ಕೊಡಬೇಕು? ದತ್ತು ಪುತ್ರಿಯಾಗಿ ಬಂದಿರೋದು ಕುಂತಿ ಭೋಜನಿಗೆ. ಅಯ್ಯೋ ದೇವರೇ, ಏನ್ ಮಾಡಿ? ಆ ಆತಂಕದಲ್ಲೇ ಬೇಡುವ ತೆಗೆಸ್ಲಿಕ್ಕೆ ನಾನಾ ಪ್ರಯತ್ನ, ಬೇರೆ ಬೇರೆ ಸಖಿಯರುಗಳದ್ದು ಬೇರೆ ತೆಗೆಸ್ಬಿಡು, ಇನ್ನೊಂದು ಏನ್ ಮಾಡಿದ್ರು ಆ ಪಿಂಡ ಉಳ್ಕೊಂಡ್ಬಿಡುತ್ತೆ. ಆ ಗಾಬರಿಲೆ ಹೆತ್ತ ಮಗುವನ್ನ ತಾಯಿ ಜೀವ ಅವತ್ತಿದ್ದಂಥ ಸ್ಥಿತಿಗೆ ರಾಜಮ್ಮ ಕುಮಾರಿ ಮುಂದೊಂದು ದಿನ ಒಂದು ಬಹುದೊಡ್ಡ ರಾಜ್ಯಕ್ಕೆ ರಾಣಿಯಾಗಿ ಹೋಗತಕ್ಕಂಥವಳು ಏನ್ ಮಾಡ್ತಾಳೆ? ಇನ್ನು ಲೋಕನಿಂದನೆ, ಸಮಾಜ ನಿಂದನೆ, ಬಹಿಷ್ಕೃತ. ಅಯ್ಯೋ, ನನ್ನ ಈ ಮನೆತನಕ್ಕೆ ಕಳಂಕ ಆಗ್ಬಿಡುತ್ತೆ, ಸರಿ ಇದು ತ್ಯಜಿಸ್ಬಿಡೋಣ ಅಂತ ತ್ಯಜಿಸ್ಬಿಡ್ತಾಳೆ. ನೋಡಿ, ಆ ಹುಟ್ಟಿನಲ್ಲೇ ಆ ಮಗು ತಗೊಂಡಂತ ಪ್ರೆಷರ್ಗೆ ಯಾವಾಗ್ಲೂ ಕರ್ಣ ಹಾಗೆ ಇರ್ತಾನೆ. ಅದರಿಂದ ಅವನು ತಪ್ಪಾದ ನಿರ್ಧಾರಗಳನ್ನ ತಗೋಬಿಡ್ತಾನೆ. ಅದಕ್ಕೆ ಒತ್ತಡಗಳು, ನಾವು ಒತ್ತಡಗಳ ಪ್ರಭಾವಕ್ಕೊಳಗಾಗ್ತೇವೆ. ಗೀತೆಯನ್ನ ಅಭ್ಯಾಸ ಮಾಡೋದ್ರಿಂದ ಒತ್ತಡಗಳನ್ನ ಹೇಗೆ ನಿಭಾಯಿಸ್ಬೋದೇ, ಇದು ಬಿಡ. ನಾನು ಆಗಾಗ ಕೆಲವ್ರಿಗೆ ಹೇಳ್ತಿರ್ತಾನೆ, ನಾನು ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ, ಬರಬೇಕಾದ್ರೆ ನನ್ನ ಆತ್ಮೀಯರು, ನಾನೊಂದು ಗಾಡೀಲಿ ಬರ್ತಿದ್ದೆ, ಏನ್ ಸ್ಪೀಡು. ಹೇಳಿದೆ, ಪ್ರೈಮ್ ಮಿನಿಸ್ಟ್ರು, ನೀನು ಸಿರಿಯಾ ಯುದ್ಧ ನಿಲ್ಸಕ್ ಹೋಗ್ತಿದ್ಯಾ? ನೀನು ಅಷ್ಟು ಸ್ಪೀಡಾಗಿ ಹೋಗ್ತಿದ್ದೆ, ಈಗಲೇ ಹೋಗ್ಬಿಟ್ಟು ಅಸಾದ್ನ ಬಚಾವ್ ಮಾಡ್ತೀಯ ನೀನು? 1 ಲಕ್ಷ ಜನರನ್ನ ಗಲ್ಗೇರಿಸಿರೋನು ಅವನು, ಟಾರ್ಚರ್ ಕೊಟ್ಟು ಅವನನ್ನ ರಿಲೀಸ್ ಮಾಡಿಸ್ತೀಯ, ಇಲ್ಲ ಇಮಿಡಿಯೇಟ್ ಅವನನ್ನ ನೀನು ಗಲ್ಗೇರಿಸ್ತೀಯ? ಆ ಸ್ಪೀಡ್ಗೆ ಹೋಗ್ತಿದ್ಯಾ? ಏನಾದ್ರು ಸೈನ್ ಮಾಡ್ಬೇಕಾ ನೀನು ಅಮೆಂಡ್ಮೆಂಟ್ಗೆ? ನನ್ನ ಮುಖ ನೋಡ್ತಿದ್ದಾರೆ ಅವರು. ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೋದ್ರು ಪಯಣಂ ಅಲ್ಲಿಯೇ, ಅಂತ ಟೆನ್ಷನ್ ತಗೊಳ್ಳೋದೇನೂ ಇಲ್ಲ. ಅದಕ್ಕೆ ನಿನ್ನೆಯ ಕಾರ್ಯಕ್ರಮದಲ್ಲಿ ನಾನು ಇರಲಿಲ್ಲ, ಹೊರ ಸ್ಥಳಕ್ಕೆ ಹೋಗ್ಬಿಟ್ಟಿದ್ದೆ. ಪರಸ್ಥಳ ಇದೆ, ನಾನು ಆಗಾಗ ಹೇಳ್ತಿರ್ತೇನೆ, ಹಮ್ ಗಲ್ಲಿ ಪೇ ನೈ, ಹಮ್ ದಿಲ್ಲಿ ಪೇ ಬಿ ನೈ, ಉಸ್ಕೋ ಬಿ ಪಾರ್ ಕರ್ ಚುಕೆ ಅಂತ ಹೇಳ್ತಿರ್ತೇನೆ. ಎಲ್ಲಿಗೆ ಹೋಗ್ತಿದ್ದೇವೆ? ಯಾಕಾಗ ಬರೀ ಆತಂಕ, ಟೆನ್ಷನ್ನು? 1 ಸೆಕೆಂಡ್ ನಾವು ಕರೆಕ್ಟ್ ಇದ್ರು ಎದುರುಗಡೆ ಬರೋದು ಕರೆಕ್ಟ್ ಇರಲ್ಲ. ಬೂಮ್ ಬೂಮ್, ಆ ಒತ್ತಡ ಪ್ರಭಾವ, ಅಯ್ಯೋ ಹಿಂಗಾಗುತ್ತಂತ. ಏನೂ ಆಗಲ್ಲ. ನಾವು ಅಂದ್ಕೊಳ್ಳೋದಷ್ಟೇ, ಕಳ್ಕೊಬಿಟ್ವಿ, ಮುಳುಗೋದ್ವಿ, ಇನ್ನೊಂದು ಅನ್ನತಕ್ಕಂಥದ್ದು. ನೋಡಿ, ಆತಂಕದಲ್ಲೇ ಅವನು ಬೆಳೆದಂಥವನು. ಆ ಮಗುವಿಗೆ ಯಾವಾಗ್ಲೂ ಆತಂಕ. ಎದ್ರೆ, ಕೂತ್ರೆ, ನಿಂತ್ರೆ ಅವನಿಗೆ ಅದೊಂಥರ ಅವನ ಆಲೋಚನೆಯೇ ಬೇರೆ. ಯಾವಾಗ್ಲೂ ಮನಸ್ಸು ಮಂಡಿಗೆ ತಿನ್ನೋದು, ಇದೀಗೇನೋ, ಇವ್ರು ನನ್ನ ಕಡೆಯವರ, ಇವ್ರ ಕಡೆಯವರ, ನಾನು ಯಾರು ನನ್ನಪ್ಪ, ಯಾರು ನನ್ನಮ್ಮ, ನಾನು ಇವ್ರ ಮಗು ಅಲ್ಲ, ಗೊತ್ತಾಗ್ಬಿಟ್ಟಿದೆ ತಾನು ದತ್ತುಪುತ್ರ. ಆ ಒದ್ದಾಟದ ತೊಳೆದಾಟದಲ್ಲಿ ಹಿ ಚೂಸಸ್ ಅ ರಾಂಗ್ ಪೀಪಲ್, ನಂಬಿಡ್ತಾನೆ. ದುರ್ಯೋಧನ ಕೊಟ್ಟ ಆತ್ಮೀಯತೆಯನ್ನ ನಿಜವಾದ ಆತ್ಮೀಯತೆ, ಅವನಿಗೊಬ್ಬ
ಅರ್ಜುನನನ್ನ ಎದುರಿಸ್ತಕ್ಕಂಥ ಭೀಮನನ್ನ ನೋಡ್ಕೋಬಲ್ಲೆ, ಬಟ್ ಅರ್ಜುನನನ್ನ ಎದುರಿಸ್ತಕ್ಕಂಥ ಒಬ್ಬ ದಾಂಡಿಗ ಬೇಕು, ಒಬ್ಬ ಧನುರ್ವಿದ್ಯ ಪಾರಂಗತ ಬೇಕು, ಆ ಶಕ್ತಿ ಇರೋನು ಬೇಕು ಅಂತ ಹುಡುಕ್ತಿರ್ತಾನೆ. ಸಿಕ್ಕಬಿಟ್ಟ, ತಾಗೋ ಇವನ್ನ ನನ್ನ ಬಿಟ್ಟು ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಸಾಮ ದಾನ ಭೇದ ದಂಡ ಇವುಗಳಲ್ಲಿ ಒಂದು ದಾನವನ್ನ ಕೊಟ್ಟು ಬಿಡ್ತಾನೆ. ಅವನು ತಗೊಳ್ಳಿ, ಅವನು ಯಾರಿಗೂ ಹತ್ರ ಹೋಗಲ್ಲ. ಕರ್ಣ ಯಾರ ಹತ್ರನೂ ಹೋಗಲ್ಲ. ಯಾಕಂದ್ರೆ ಮನಸ್ಸು ನಮ್ಗೆ ನೋಡಿ ಸ್ಥಿತ್ಯಂತರ ಇಲ್ಲ ಅಂದ್ರೆ, ನನ್ನ ಆತ್ಮೀಯರು ಮೊನ್ನೆ ಎಲ್ಲಿ ರವಿಶಂಕರ್ ಸಿಗ್ತಾನೆ ಇಲ್ಲ ಏನು ಅಂತ, ಇಲ್ಲ ಯಾಕೋ ಒಂದು ಸಣ್ಣ ತಳಮಳ. ಈ ಗ್ರಹಗಳು ಬೇರೆ ಒಂಥರ ಚದುರು ಬಿಟ್ಟಿದಾವೆ. ಬುಧ ವಕ್ರ, ಕುಜ ವಕ್ರ, ಗುರು ವಕ್ರ, ಎಲ್ಲ ಒಂಥರ ಜೀವ ಶಕ್ತಿ ಬುದ್ಧಿ ಆತ್ಮಕಾರಕ ಎಲ್ಲ ಒಂಥರ ತಳಮಳದಲ್ಲಿ ಕೂತು ಬಿಟ್ಟಿದೆ. ನಾನು ಒಂಥರ ಕೂತು ಬಿಟ್ಟಿದ್ದೇನೆ. ಹೂ ಇಸ್ ರೈಟ್, ವಾಟ್ ಈಸ್ ರೈಟ್, ಸರಿ ಪರವಾಗಿಲ್ಲ ಅಂತ ಯಾರ ಹತ್ರನೂ ಏನು ಮಾತಾಡ್ತಿಲ್ಲ. ನಾನಾಯ್ತು, ನನ್ನ ವಿದ್ಯೆ ಆಯ್ತು, ನೀವಾಯ್ತು, ಇಷ್ಟೇ ನನ್ನ ರಿಸರ್ಚ್ ಆಯ್ತು. ಕೆಲವೊಂದು ಸಮಯ ಹಂಗೆ ಆಗ್ಬಿಡುತ್ತೆ. ಮನಸ್ಸು ವಿಚಲಿತ ಆದಾಗ ಈಗ ಒಂಟಿಯಾಗಿರೋದು ತಪ್ಪು, ಅದು ಇದಿದು ಡೇಂಜರು. ಸರಿ, ಯಾರ ಜೊತೆಲಾದ್ರೂ ಇರ್ತೀವಿ ಅಂದ್ರೆ ಅವ್ರು ಹೇಳೋ ಮಾತುಗಳು ಕೇಳೋ ಸ್ಥಿತಿಲೂ ನಾವಿರೋಲ್ಲ. ಮನಸ್ಸು ಇಲ್ಲ, ಕರ್ಣ ಅದೇ ಮಾಡಿದ್ದು, ನನ್ನ ಸ್ಥಿತಿಯೂ ಅದೇ, ಎಲ್ಲರ ಸ್ಥಿತಿಯೂ ಅದೇ ಆಗಿರುತ್ತೆ. ಈಗ ಗಮನಿಸಿ ನೋಡಿ, ಹೇಳ್ತಲೇ ಇದೆ, ಈ ಶನಿ ಕುಜ ಷಷ್ಟಾಷ್ಟಕ ಬಂದಾಗ ಭೂಮಿ ಕಂಪಿಸುತ್ತದೆ, ಬಿರುಗಾಳಿ ಆಗುತ್ತದೆ, ಬಹುದೊಡ್ಡ ಈ ಒಂದು ಪೆಟ್ರೋಲ್ ಉತ್ಪಾದಿಸುವ ಭಯೋತ್ಪಾದಕ ದೇಶಗಳಲ್ಲಿ ಬಹುದೊಡ್ಡ ಅನಾಹುತಗಳಾಗ್ತವೆ ಅಂತ. ಅಲ್ಲಿ ನೋಡಿ ಸಿರಿಯಾ ಕತೆ ಏನಾಗಿದೆ ಅಂತ. ಓಡೋದ ನಿಜಗಳು ಎಷ್ಟು ಹೊರಗಡೆ ಬರ್ತಿದೆ ಅಂದ್ರೆ ಕಂಪಿಸ್ತಿದ್ದಾವೆ. ಶನಿ ಕುಜ ಷಷ್ಟಾಷ್ಟಕ ಮತ್ತೆ ಒಂದು ಫ್ಲಡ್ಗೆ ರೆಡಿಯಾಗಿ ಅಂತ ಹೇಳ್ತಿದ್ದಾರೆ, ಮತ್ತೊಂದು ಸೈಕ್ಲೋನ್ಗೆ ರೆಡಿಯಾಗಿ ಅಂತಿದ್ದಾರೆ. ನುಗ್ಗೆಕಾಯಿ ಮುನಿಯಪ್ಪ ಅಂತಾನೆ ಫೇಮಸ್ ಅಂತ ಒಬ್ರು, ಮುರುಂಕ ಮುನಿಯಪ್ಪ ಅಂತಾನೆ. ಆತ ಒಬ್ಬ ಬಹು ಸಣ್ಣ ರೈತ, ಆದ್ರೆ ಆತ ಮಾಡಿರುವಷ್ಟು ರೆವಲ್ಯೂಷನ್ ನುಗ್ಗೆಕಾಯಲ್ಲಿ ಯಾರೂ ಮಾಡಿಲ್ವಂತೆ. ಅಂತ ಒಂದು ಪೂರ್ತಿ ಒಂದು ಊರಿಗೇನೆ ಸೈಕ್ಲೋನ್ ಹೊಡೆದು ನುಗ್ಗೆಕಾಯಿ ಇವತ್ತು ಒಂದು ಕಾಯಿ 50 ರೂಪಾಯಿ ಆಗ್ಬಿಟ್ಟಿದೆ. ಹೂವೆಲ್ಲ ಚದುರು ಬಿಟ್ಟಿದೆ, ಅಕಾಲಿಕ ಮಳೆ. ಎಲ್ಲಿ ಹೂವು ಯೋಚನೆ ಮಾಡಿ ನೋಡಿ. ನಾನೊಬ್ಬ ರೈತರ ಹತ್ರ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಆಶ್ಚರ್ಯ, ಇಷ್ಟೆಲ್ಲ ಇದೆಯಾ ನುಗ್ಗೆಕಾಯಿ ರೇಟ್ ಹತ್ಲಿಕ್ಕೆ ಏನ್ ಕಾರಣ ಅಂತ ಕೇಳಿದ್ರೆ ಎಷ್ಟು ಚೆನ್ನಾಗಿ ಹೇಳಿದ್ರು. ಒಂದೊಂದು ಊರಿಗೆ ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ಲೆಕ್ಕ ಇದೆ ಗುರುಗಳೇ ಅಂತ. ಸುಮ್ಮನೆ ಯೂಟ್ಯೂಬಲ್ಲೆಲ್ಲ ಹೇಳ್ತಾರೆ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕೃಷಿ ಹಾಗೆ ಹೀಗೆ ಅಂತ. ಸುಮ್ಮನೆ ಅದೆಲ್ಲ ಭೂಮಿಗೆ ಇಳಿಬೇಕು. ಅಷ್ಟು ದೊಡ್ಡ ರೈತನೇ ಶೇಕ್ ಆಗ್ಬಿಟ್ಟಿದ್ದಾನೆ. ಇಡೀ ಪ್ರಪಂಚಕ್ಕೆ ನುಗ್ಗೆಕಾಯಿಯ ಒಂದು ಶಕ್ತಿಯನ್ನು, ಅದರಲ್ಲಿ ಸುಮಾರು ಕಡಿಮೆ ಆದ್ರೂ 400 ವೆರೈಟಿಗಳನ್ನು ಒಬ್ಬ ರೈತ ಕಂಡುಹಿಡಿದಿದ್ದಾರಂತೆ. ಎಸ್, ತಮಿಳುನಾಡಿನ ಆ ರೈತ ಈ ನೆವರ್ ಫೇಲ್ಸ್ ಇನ್ ನುಗ್ಗೆಕಾಯಿ ಅಂತೆ. ನುಗ್ಗೆಕಾಯಿ ಮುನಿಯಪ್ಪ ಅಂತ ಹೆಸರು, ಲೆಕ್ಕ ಹಾಕೊಳ್ಳಿ. ಆಶ್ಚರ್ಯ ನನಗೆ. ಅಬ್ಬಾ, ಒಬ್ಬ ಸಾಮಾನ್ಯ ರೈತ ಎಲ್ಲಿ ಬೆಳಿಬೋದು, ಯಾವ ವೆದರಲ್ಲಿ ಬೆಳಿಬೋದು, ಯಾವಾಗ ಬೆಳಿಬೋದು ಅಂತ. ಪ್ರಕೃತಿನ ಏನೇ ಬೆಳಿಬೋದಂತೆ. ಪ್ರಕೃತಿ ಜೊತೆ ನಾವು ಶರಣಾಗತಿ ಇಲ್ಲದಿದ್ದರೆ ಆಗುವುದಿಲ್ಲವಂತೆ. ನೋಡಿ, ಬಂದಿರೋ ಈ ಬಿರುಗಾಳಿ ಮಳೆ ಇಡೀ ಡಿಸ್ಟಿಕ್ ತೋಪೆದ್ದೋಗ್ಬಿಟ್ಟಿದೆ. ಇನ್ನೆಲ್ಲಿ ನುಗ್ಗೆಕಾಯಿ ಅಕಾಲಿಕ ಡಮ್. ನಮ್ಮ ತೋಟದಲ್ಲೂ ಅಕಾಲಿಕವಾಗಿ ಮಾವಿನ ಹಣ್ಣು ಬಿಟ್ಬಿಟ್ಟಿದೆ, ಹೂವು ಬಿಟ್ಬಿಟ್ಟು. ಆಶ್ಚರ್ಯ. ನಾವು ಹೌದಾ, ಫೋನ್ ಮಾಡಿದ್ರು, ಒಂದು ಮಾವಿನ ಹಣ್ಣು ಬಿಟ್ಟಿದೆ ಅಂತ. ಆರೇ ರಾಮಚಂದ್ರ ಅಂತ. ಅಕಾಲಿಕ. ಪ್ರಕೃತಿಯ ಮುಂದುಗಡೆ ನಾವು ಯಾರೂ ಇಲ್ಲ. ನಮಗೇ ಗೊತ್ತಿಲ್ಲದೆ ನಮ್ಮ ಸುತ್ತಮುತ್ತ ಒಂದು ಸ್ವಭಾವದಿಂದ ನಾವು ಹುಟ್ಟಿರ್ತೇವೆ, ಬಟ್ ಪ್ರಭಾವಕ್ಕೆ ಬೇಗ ಒಳಗಾಗ್ಬಿಡ್ತೇವೆ ಈ ವಿಚಲಿತ ಮನಸ್ಸು. ಅದಕ್ಕೆ ಒಂದು ಮಗು ಆಗುವಾಗ ಸಿದ್ಧತೆಗಳಿರ್ಬೇಕು. ತಾಯಿಯಾಗಿ, ತಂದೆಯಾಗಿ, ಕುಟುಂಬವಾಗಿ, ಪರಿಸರವಾಗಿ ಏನೋ ಒಂದು ಆಗ್ಬಿಡೋಣ, ಏನೋ ಒಂದು ಮಗು ಮಾಡ್ಕೊಂಡ್ಬಿಡೋಣ, ಏನೋ ದೇಹದ ಘರ್ಷಣೆ. ಕರ್ಣನಂತೆ ಬಾಳ್ಬೇಕಾಗುತ್ತೆ. ನೋಡಿ, ಅವನು ತಗೊಂಡಿದ್ದೆಲ್ಲ ತಪ್ಪು ನಿರ್ಧಾರಗಳೇ ಕಾರಣ. ಅವನ ಮನಸ್ಸು ಯಾವಾಗ್ಲೂ ಯಾರು ಸರಿ ಯಾರು ತಪ್ಪು. ಯಾಕಂದ್ರೆ ಅವನ ಪಾಪ, ಅವನು ಹೊಟ್ಟೆಲಿ ಇರ್ಬೇಕಾದಾಗ್ಲೆ, ತಾಯಿ ಹೊಟ್ಟೆಲಿ ಇರ್ಬೇಕಾದಾಗ್ಲೆ ಗೀತೆ ಅದನ್ನೇ ಹೇಳೋದು, ಕೃಷ್ಣ ಅದನ್ನೇ ಹೇಳೋದು. ವಿಶೇಷವಾಗಿ ಕರ್ಣನ ಹತ್ರ ಹೇಳ್ತಾನೆ, ಪ್ರಾರ್ಥನೆ ಯಾವತ್ತೂ ನಿನ್ನ ಕೈ ಬಿಡುವುದಿಲ್ಲ, ಶಾಪ ಯಾವತ್ತೂ ನಿನ್ನ ಬೆನ್ನು ಬಿಡುವುದಿಲ್ಲ. ನೋಡಿ, ಅವನು ಬರೀ ಶಾಪಗಳಲ್ಲೇ ಹುಟ್ಟಿದ್ದು, ಶಾಪಗಳಲ್ಲೇ ಬೆಳೆದಿದ್ದು. ಆದರೆ ಪ್ರಾರ್ಥನೆ ಯಾವತ್ತೂ ನಿನ್ನ ಕೈ ಬಿಡುವುದಿಲ್ಲ. ಭೀಷ್ಮರು ಸದಾ ಪ್ರಾರ್ಥನೆ, ಕೈ ಬಿಡ್ಲಿಲ್ಲ. ಅವ್ರಿಗೂ ಬೇಕಿದ್ದು ಸಾಕಾಯ್ತು, ಇಚ್ಛಾಮರಣಿ.
ಇನ್ನು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಒಡೆದಾಡ್ಕೋತಿದ್ರೆ ಇನ್ನು ಏನ್ ನೋಡ್ಕೊಂಡಿರ್ತೀರಿ ಮಕ್ಳೇ? ಇನ್ನು ಏನು ನೋಡ್ಕೊಂಡಿರ್ತೀರಿ? ಅದಾಗಲ್ಲ. ಸಾಕಿನ್ನು ಇನ್ನು ನಿಮ್ ಜವಾಬ್ದಾರಿ ಆಯ್ತು. ವಯೋವೃದ್ಧ ತಾನಾಗಿ ನಿರ್ಧಾರ ಮಾಡಿಕೊಂಡು ಧರ್ಮರಾಯರಿಗೆ ಹೇಳೋದು, ನೋಡಪ್ಪ, ನಾನು ಧನಸ್ಸು ಬಿಡೋದಿಲ್ಲ. ಅದಕ್ಕೆ ಕೆಲವೊಂದು ನಿಯಮಗಳಿದೆ. ಆ ನಿಯಮಗಳಲ್ಲಿ ಒಂದು ಶಿಖಂಡಿ. ಗಂಡು ಅಲ್ಲ ಹೆಣ್ಣು ಅಲ್ಲ, ಯಾರನ್ನಾದ್ರೂ ತಗೊಬಂದ್ ಮುಂದೆ ನಿಲ್ಸಿದ್ರೆ ಅವ್ರ ಮೇಲೆ ನಾನು ಬಾಣ ಪ್ರಯೋಗ ಮಾಡೋದಿಲ್ಲ, ಶಸ್ತ್ರತ್ಯಾಗ ಮಾಡ್ತೇನೆ ಅಷ್ಟೇ ಹೇಳೋದು. ಬಿಡ್ತಿದ್ದಾಗೆ ಹೊಡೆದು ಇದು ಮಾಡ್ತಾರೆ. ಹೋಗ್ಲಿ, ಶಿಖಂಡಿ ಆದ್ರೂ ಉಳ್ಕೊಂಡ 18ನೇ ದಿನ ಅಶ್ವತ್ಥಾಮ ಮಲಗಿದ್ರೆ ತರದಾಗ್ತಾನೆ ಶಿಖಂಡಿಯನ್ನ. ನಂಬ್ತೀರಾ? ಉಪಪಾಂಡವರ ಜೊತೆ ಶಿಖಂಡಿಯನ್ನ ಕತ್ತರಿಸಿದವನೇ ಅಶ್ವತ್ಥಾಮ. ಇಷ್ಟೆಲ್ಲ ಭೀಷ್ಮಾಚಾರ್ಯರನ್ನ ಹೊಡೆದಾಕಿ ಗೆದ್ವಿ ಅಂತ ಆನಂದವಾಗಿ ಖುಷಿಯಾಗಿ ನನ್ನ ಒಂದು ತಪಸ್ಸು ನೆರವೇರಿತು, ನನ್ನ ಒಂದು ದೀಕ್ಷೆ ನೆರವೇರಿತು, ಜನ್ಮಾಂತರದ ಈ ಶಾಪವನ್ನ ನಾನು ವಿಮೋಚನೆ ಮಾಡಿಕೊಂಡೆ, ನನಗೆ ಮೋಸ ಆಯ್ತು, ನಾನು ಗೆದ್ದು ಬಿಟ್ಟೆ ಅಂತ ಅಂದುಕೊಂಡಂತ ಆ ಶಿಖಂಡಿ ಯೋಚನೆ ಮಾಡಿ ಆ ಅಂಬಾ ಮರಳಿ ಹುಟ್ಟಿದ್ದು, ಇನ್ನೊಂದು ಜನ್ಮ ಹುಟ್ಟಿ ಬಂದ ಮಾತ್ರವೇ ಅಲ್ಲೊಂದು ಪರಿವರ್ತನೆ ಆಗುತ್ತೆ ಅಂತ ಹೇಳಿ ಶಿವನನ್ನ ಮೆಚ್ಚಿಸಿ ತಪಸ್ ತಗೊಂಡು ಮರಳಿ ಜನ್ಮ ಹುಟ್ಟೋದು ಹುಡುಗನಾಗಿ. ಅಲ್ಲೂ ಒಂದು ಲೆಕ್ಕಾಚಾರ ಇದೆ. ಅದೊಂದು ಶಿಖಂಡಿ, ಅದು ದೊಡ್ಡ ಕಥೆ ಇದೆ. ಇರ್ಲಿ, ಸರಿ, ಗೆದ್ದು ನೆಮ್ಮದಿಯಾಗಿದ್ನ? ಇಲ್ಲ, 18ನೇ ದಿನ ಹೋಗಿ ಅಶ್ವತ್ಥಾಮ ಕತ್ತರಿಸ್ಬಿಟ್ಟ. ಶಾಪ ಯಾವತ್ತು ನಿನ್ನನ್ನು ಬಿಡುವುದಿಲ್ಲ. ನೋಡಿ, ಗೀತೆಯಲ್ಲಿ ಅದ್ಭುತವಾಗಿ ಹೇಳುತ್ತೆ. ಕೃಷ್ಣರು ಅದನ್ನ ಕರ್ಣನ್ಗೆ ಹೇಳೋದು, ನಿನ್ನ ಶಾಪ ಬಿಡಲ್ಲ ಕಣೋ, ನನ್ನ ಮಾತು ಕೇಳು. ನಾವು ಬಿಡಲ್ಲ ಮಕ್ಕಳೇ, ನಾವು ಪ್ರಾರ್ಥನೆ ಮಾಡೋದಿಲ್ಲ, ಇನ್ನೊಬ್ಬರು ಏಳಿಗೆಗೆ ಪ್ರಾರ್ಥನೆ ಮಾಡೋದಿಲ್ಲ. ಎಲ್ರೂ ಲೋಕ ಸಮಸ್ತ ಸುಖಿನೋಭ ಅಂತ ನಮ್ಮ ಸುತ್ತ ಮುತ್ತ ಇರೋರು ಎಲ್ಲರೂ ಚೆನ್ನಾಗಿರ್ಬೇಕು. ಮೊನ್ನೆ ವಿವೇಕ್ ಒಬ್ಬರ ಆಯ್ತು, ಇಂಟ್ರೂ ಕೇಳ್ತಿದೆ, ಹೆಚ್ಚು ಕಡಿಮೆ 15,000 ಮಕ್ಕಳಿಗೆ ಪುಸ್ತಕ, ಬಟ್ಟೆ, ಬ್ಯಾಗು, ಎಲ್ಲೋ ಕಣ್ಣೆಲ್ಲ ಧನ್ಯತಾ ಭಾವ. ಒಂದು ಫಿಲಮ್ ಹೀರೋ ಆಗಿದ್ರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ವೇನೋ ಅಂತ. ದೇವರು ನೋಡಿ, ಒಂದು ಶಾಪ ಕೊಟ್ಟ, ಒಂದು ವರನೂ ಕೊಟ್ಟ. ನಿನಗೆ ಇದ್ರಲ್ಲಿ ಇಲ್ಲ ಕಣೋ, ಇದ್ರಲ್ಲಿ ಬಾ. ಅವನು ತನ್ನ ಪ್ರೀತಿಯಲ್ಲಿ ಕೊಚ್ಕೊಂಡು ಹೋಗುವಾಗ ಅವನ ತಾಯಿ ಕರ್ಕೊಂಡು ಹೋಗ್ತಾಳಂತೆ. ಎಲ್ಲಿ ಗೊತ್ತಾ? ಒಂದು ಕ್ಯಾನ್ಸರ್ ಆಸ್ಪತ್ರೆ. ಒಂದು ಪುಟ್ಟ ಮಗುವಿಗೆ ಕ್ಯಾನ್ಸರ್. ಅದು ಕ್ಯಾನ್ಸರ್ ಅನ್ನೋ ಸ್ಪೆಲ್ಲಿಂಗ್ ಕೂಡ ಗೊತ್ತಿಲ್ಲ. ನಾನು ದಂಗಾಗ್ಬಿಟ್ಟೆ. ನನಗೆ ಇಷ್ಟು ಒಳ್ಳೆ ದೇಹ, ಬುದ್ಧಿ, ಮಾತು, ಆಲೋಚನೆ, ದುಡ್ಡು, ಹೆಸರು, ಅಂದ ಚಂದ, ಅಮ್ಮ ಅಪ್ಪ ಎಲ್ಲ ಕೊಟ್ಟಿರ್ಬೇಕಾದ್ರೆ ನನಗೆ ಇದು ಸಿಗ್ಲಿಲ್ಲ, ಅದು ಸಿಗ್ಲಿಲ್ಲ, ಇವ್ರ ಮೋಸ ಅವ್ರ ಮೋಸ ಅಂತ ಕೂತಿದ್ದೀನಲ್ಲ, ಈ ಮಗು ಏನ್ ಮಾಡ್ತು ಅಂತ ಹೇಳಿ ತಾನಾಗಿ ಪರಿವರ್ತನೆಯಾಗಿ ಹಿ ಸ್ಟಾರ್ಟೆಡ್. ಅಂಡ್ ಫೋರ್ಬ್ಸ್ ವರ್ಲ್ಡ್ಸ್ ಫೇಮಸ್ ಪುಸ್ತಕ, ಅದು ಲಿಸ್ಟ್, ಅದು ಅದರಲ್ಲಿ ಬರುತ್ತೆ ಪ್ರಪಂಚದ ಅತಿ ದೊಡ್ಡ ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ವಿವೇಕ್ ಒಬೆರಾಯ್ದು ಫೋಟೋ ಬರುತ್ತೆ. ಅಂದ್ರೆ ಯೋಚನೆ ಮಾಡಿ ನೋಡಿ, ಒಬ್ಬ ಸಲ್ಮಾನ್ ಖಾನ್ದು ಬರೋಲ್ಲ, ಒಬ್ಬ ಅಕ್ಷಯ್ ಕುಮಾರ್ದು ಬರೋಲ್ಲ. ದಿಸ್ ಮ್ಯಾನ್ ಗೆಟ್ಸ್ ಇನ್ ಟು ದ್ಯಾಟ್ ಆಸ್ ಅ ಚಾರಿಟಬಲ್ ಪರ್ಸನ್. ದೈವ ನಿಮಗೊಂದು ಬಾಗಿಲು ಮುಚ್ಚಿಟ್ಟಿದೆ ಅಂದ್ರೆ ಮಕ್ಕಳೇ, ಅದಕ್ಕೆ ಇನ್ನೊಂದು ಬಾಗಿಲಿದೆ ಅಂತ ಅರ್ಥ ಇಲ್ಲ. ನಾವು ಶಾಪಗ್ರಸ್ತರೆ ಅಂತ ಕೂತ್ಕೋತೇವೆ. ಅದಕ್ಕೆ ಅದ್ಭುತವಾಗಿ ಹೇಳ್ತಾರೆ ಕೃಷ್ಣರು, ನೀನು ಬೇರೆಯವರಿಗೆ ಏನು ನೀಡುತ್ತೀಯೋ ಅದೇ ನಿನಗೆ ಮರಳಿ ಲಭಿಸುತ್ತದೆ. ಕರ್ಣ ಯಾವಾಗ್ಲೂ ಅರ್ಜುನನ್ನ ನೋಡ್ತಾ ಕುದೀತಿದ್ದ. ಅದು ಜನ್ಮಾಂತರದ ಶಾಪ. ಜನ್ಮಾಂತರದ ನರನಾರಾಯಣರ ಮೇಲೆ ಒಂದು ಯುದ್ಧ, ನರನ ಮೇಲೆ ಯುದ್ಧ. ಲಾಸ್ಟ್ ಯುದ್ಧ ನಡೆದಿದ್ದು 999ನೇ ಯುದ್ಧ ನಡೆದಾಗ ಒಂದೇ ಒಂದು ಕವಚ ಇಟ್ಕೊಂಡು ಓಡೋಗ್ತಾನೆ, ತಪ್ಪಿಸ್ಕೊತಾನೆ. ಆಗ ನಡೆದಾಗ ನರ ರೂಪದಲ್ಲಿ ಆ ಅರ್ಜುನ ಇದ್ದ, ಹೊಡೆದಿರ್ತಾನೆ. ಆ ರಕ್ತ ಸಿಕ್ತವಾಗಿ ಹೋಗಿ ಒಂದು ಮಗು ರೂಪದಲ್ಲಿ ಹೋಗಿ ಸೂರ್ಯನ ಹತ್ರ ಹೋಗ್ಬಿಟ್ಟು ನನ್ನನ್ನು ಕಾಪಾಡು ಅಂತ ಕುತ್ಕೊಬಿಡ್ತಾನೆ. ಸೂರ್ಯದೇವರು ಎಷ್ಟಾದ್ರು ಮಗು ಅಲ್ವಾ ಅಂತೇಳಿ ಹಿಂಗೆ ಅಪ್ಕೊಂಡು, ಆಯ್ತು ನಾನು ಕಾಪಾಡ್ತೇನೆ ಅಂತ ಮಾತು ಕೊಟ್ಬಿಡ್ತಾನೆ. ಈಗ ಅಂತ್ಯ ಆಗ್ಲೇಬೇಕು. ಅವನ ಹತ್ರ ಸಹಸ್ರ ಕವಚಧಾರಿ, ನೆನಪಿಟ್ಟುಕೊಳ್ಳಿ, ಅವನು ಸಹಸ್ರ ಕವಚ. ಒಂದು ಕವಚ ಹೊಡಿಲಿಕ್ಕೇನೆ ಇಡೀ ಮಹಾಭಾರತ ಯುದ್ಧ ನಡೀತು ಅಂದ್ರೆ 999 ಕವಚ ಹೊಡಿಲಿಕ್ಕೆ ಎಷ್ಟು ಯುಗಗಳು ನಡೆದಿರ್ತವೆ ಅಂದ್ರೆ ಯೋಚನೆ ಮಾಡಿ ನೋಡಿ. ಅವನು ಎಂತ ಒಂದು ಶಕ್ತಿವಂತ ಕರ್ಣ. ಹಿಂದಿನ ಜನ್ಮದಲ್ಲಿ ರಾಜಸಂ, ಅಯ್ಯೋ ರಾಮಚಂದ್ರ, ಅವನು ಸೋಲ್ಸೋರಿಲ್ಲ. ನರನಾರಾಯಣರು ಇಬ್ರು 1 ವರ್ಷ ಇವ್ರು ತಪಸ್ ಮಾಡ್ತಾ ನರ ಯುದ್ಧ ಮಾಡ್ತಿದ್ರೆ ನಾರಾಯಣ ತಪಸ್ ಮಾಡ್ಬೇಕಿತ್ತು.
ಒಂದು ಕವಚ ಕತ್ತರಿಸಿ ಸುಸ್ತಾಗಿ ಕುತ್ಕೊಂಡು ತಾನು ತಪಸ್ಗೆ ಹೋಗ್ಬೇಕು, ಮತ್ತೆ ಮರಳಿ ಶಕ್ತಿ ಪಡಿಲಿಕ್ಕೆ. ತಾನು ಪಡೆದಿರೋ ಶಕ್ತಿಯನ್ನು ತಗೊಂಡು ನಾರಾಯಣರು ಬಂದು ಕರ್ಣನನ್ನ ಯುದ್ಧ ಮಾಡಿ 1 ವರ್ಷದಲ್ಲಿ 1 ಕವಚ ತೆಗೆಯೋರು, ಲೆಕ್ಕ ಹಾಕೊಳ್ಳಿ. ಆ ರೀತಿ 999 ಅಂದ್ರೆ 999 ವರ್ಷಗಳ ತಪಸ್ಸು ಯುದ್ಧ ಅದು. ಇಲ್ಲಿ ಬರೀ 3 ದಿನದಲ್ಲಿ ಮುಗಿಯುತ್ತೆ, ಯಾಕಂದ್ರೆ ಅವನಿಗೆ ಅಷ್ಟು ಶಾಪಗಳನ್ನ ಹೊತ್ಕೊಂಡು ಬರ್ತಾನೆ. ಅದನ್ನೇ ಕೃಷ್ಣರು ಹೇಳೋದು ಅವನಿಗೆ, ಗೀತೆಯನ್ನ ಓದೋದು ಅದಕ್ಕೆ. ನಮಗೆ ಗೊತ್ತಿಲ್ಲದೆ ಅಷ್ಟು ಶಾಪಗಳನ್ನ ಹೊತ್ಕೊಂಡು ಬಂದಿರ್ತೇವೆ. ಯಾಕೀಗ ಗುರುಗಳೇ? ಹೌದು, ಮಾಡಿದ್ದೇವೆ ಮಕ್ಕಳೇ, ಮಾಡದೆ ಈ ಪುಣ್ಯ ಜನ್ಮವೂ ಇಲ್ಲ, ಮಹಾಜನ್ಮ ಮಹಾಪುಣ್ಯ. ನಾವು ಇಲ್ದಿರೋದನ್ನ ಯೋಚನೆ ಮಾಡ್ತೇವೆ, ಇರೋದನ್ನ ಯೋಚನೆ ಮಾಡೋದೇ ಇಲ್ಲ. ಭಗವಂತ ನಮ್ಗೆ ತುಂಬಾ ಕೊಟ್ಟಿದ್ದಾನೆ, ನನಗೆ ತುಂಬಾ ಕೊಟ್ಟಿದ್ದಾನೆ, ನನಗೆ ನಿಮ್ಮನ್ನು ಕೊಟ್ಟಿದ್ದಾನೆ. ಎಲ್ಲದಕ್ಕಿಂತಲೂ ಮೀರಿ ನಿಮ್ಮ ಜೊತೆಲಿ ಇದ್ದೇನೆ. ನಿಮ್ಮ ಒಂದು ಪುಟ್ಟ ಆಶೀರ್ವಾದ, ಸಮಾಧಾನ, ಸಾಂತ್ವನ ನಿಮಗೆ ಗೊತ್ತಿಲ್ಲ. ನಾನೇನಾದ್ರೂ ಇವತ್ತಿದ್ದೇನೆ, ಕೂತಿದ್ದೇನೆ ಇಷ್ಟು ಧೈರ್ಯವಾಗಿ ಸ್ಥೈರ್ಯವಾಗಿ ಅಂದ್ರೆ ಬಿಕಾಸ್ ಆಫ್ ಯು ಪೀಪಲ್. ಪ್ರೊಟೆಕ್ಷನ್, ಗೈಡೆನ್ಸ್, ಸಮಾಧಾನ, ಧೈರ್ಯ, ಪ್ರೀತಿ, ಗೆಳತನ, ಆತ್ಮೀಯತೆ, ಹಿರಿತನ. ನಿಮ್ಮಷ್ಟು ಹಿರಿತನ ಹಿರಿಯರು ಕೂಡ ನನ್ನನ್ನು ಬೆಂತಟ್ಟಿದ್ದಾರೆ. ನಮ್ಮ ಮಗುನಪ್ಪ ನೀನು ಇನ್ನಷ್ಟು ಬೆಳಗ್ಬೇಕಪ್ಪ, ಇನ್ನಷ್ಟು ವಿದ್ಯೆಯಲ್ಲಿ ಸಾಧನೆ ಮಾಡಬೇಕು ಅಂತ. ಐ ಗೋ ಟು ದಟ್. ನನ್ನ ಕೃಷ್ಣ ನೀವೇ, ನನ್ನ ಗೀತೆ ನೀವೇ, ನನ್ನ ಗೀತೆ ನೀವೇ, ನಿಮ್ಮಿಂದ ನಿತ್ಯ ಕಲಿತಿದ್ದೇನೆ. ಅದನ್ನೇ ಹೇಳ್ತಾರೆ ಕೃಷ್ಣರು, ನೀನು ಬೇರೆಯವರಿಗೆ ಏನು ನೀಡುತ್ತೀಯೋ ಅದೇ ನಿನಗೆ ಮರಳಿ ಲಭಿಸುವುದು. ನನಗೇನಾದರೂ ಲಭಿಸಿದೆ ಅಂದ್ರೆ ಎಲ್ಲ ನಿಮ್ಮಿಂದಲೇ. ಸದಾ ಆಲೋಚನೆ, ಸದಾ ಆಲೋಚನೆ, ಏನಾದರೂ ಈ ಥರದ್ದು ಮಾಡ್ಬೋದಿತ್ತ. ಇಷ್ಟೇನಾ? ಈ ವಿದ್ಯೆಯಿಂದ ಕರ್ಕೊಂಡು ಬಂದು ನಿಮ್ಮ ಮುಂದ್ಗಡೆ ಕುಳ್ಳರಿಸಿ, ಈ ವಿದ್ಯೆಯಿಂದ ನಿಮಗೆ ಗೊತ್ತಿಲ್ಲ. ನಾನು ಆಗಾಗ ಹೇಳ್ತಿರ್ತೇನೆ ಬಾಯಿ ಜಾರಿ, ಹಮ್ ಗಲ್ಲಿ ಪೇ ನೈ. ಹೌದು, ಗಲ್ಲಿನಲ್ಲಿದ್ದವನು ನಾನು, ಗಲ್ಲಿಯಲ್ಲಿರೋಕ್ಕೂ ಯೋಗ್ಯತೆ ಇಲ್ಲದವನು. ಗಲ್ಲಿ ಕೋ ಪಾರ್ ಚುಕ್ಕೆ ದಿಲ್ಲಿ ತಕ್ ಗಯೆ, ದಿಲ್ಲಿ ಕೋ ಬಿ ಪಾರ್ ಕರ್ ಚುಕ್ಕೆ ಅಂತ ಹೇಳ್ತಿರ್ತಾನೆ. ದಿಲ್ಲಿ ಕೂಡ ದಾಟ್ಬಿಟ್ಟೆ. ಆ ಮಟ್ಟಕ್ಕೆ ಬೆಳೆದಿದ್ದೇನೆ ಅಂದ್ರೆ ಕಾರಣ ನೀವೇ. ನೀವು ಕೊಟ್ಟಂತ ಒಂದು ಸಮಾಧಾನ, ಆ ಗೆಳತನ, ವಿಶ್ವಾಸ. ನಮ್ಮ ಗುರೂಜಿ ಅಂತ ಏನಕ್ಕೆ ಇವರು ನನ್ನನ್ನು ಇಷ್ಟು ವಿಶ್ವಾಸದಿಂದ ನೋಡ್ತಾರೆ? ನಾನು ನಿಮ್ಗೆ ಏನು ಕೊಟ್ಟಿದ್ದಾನೆ? ಏನೋ ಒಂದು ಮಾಡಿದಂಗೆ ಗೊತ್ತಿಲ್ಲ. ಸಮಾಧಾನ ಮಾಡಿರ್ಬೋದು, ಸಾಂತ್ವನ ಹೇಳಿರ್ಬೋದು, ಒಂದು ಪುಟ್ಟದಾಗಿ ಈ ವಿದ್ಯೆಯಿಂದ ದಾರಿ ತೋರಿಸಿರ್ಬೋದು. ನಾನು ಏನು ಕೊಟ್ಟಿದ್ದೋ ಅದಕ್ಕಿಂತ 100 ಪಟ್ಟು ನನಗೆ ಕೊಟ್ಟಿದ್ದೀರಿ. ಮರಳಿ ಪಡೆಯುತ್ತೀ ಸದಾ ನೀನು. ಲೋಕ 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 ಅಂತ ಯೋಚನೆ ಮಾಡಿ ನೋಡಿ. ಯಾವುದೋ ಒಂದು ರೂಪದಲ್ಲಿ ಒಂದು ಕ್ಷೇತ್ರಕ್ಕೆ ಎಷ್ಟು ಚೆನ್ನಾಗಿ ಹೇಳಿದ್ರು ಗುರುಗಳು. ಹಾಗೆಯೇ ಸಮಾಧಾನವಾಗಿ ಕೂತು ಬಿಟ್ಟೆ. ಏನೋ ಯೋಚನೆಯಲ್ಲಿ ಬಂದಿದೆಯಪ್ಪ, 12-13 ವರ್ಷಗಳ ಒಂದು ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ತಿದೆ. ಮುಂದಿನ ಮಾರ್ಚ್ ಮೇ ಅಷ್ಟರಲ್ಲಿ ಒಂದು ದಾರಿ ಆಗುತ್ತೆ. ಎಷ್ಟಾದ್ರೂ ಗುರುಕೇತು ಸೇರಿರೋ ಜಾತಕ ಒಂದು 16 ಜನಕ್ಕೆ ನೆರಳು ತೋರಿಸ್ತಕ್ಕಂಥದ್ದು ಏನೋ ಒಂದು ದೈವ ಕಾರ್ಯ ಅನ್ನತಕ್ಕಂಥದ್ದು. ಆ ಗುರುಗಳ ಮಾತು ಸತ್ಯ ಆಗಲಿ, ಶ್ರೀಚಕ್ರ ಸನ್ನಿಧಾನ, ಇಷ್ಟೇ ಹೇಳಬಲ್ಲೆ ಮಕ್ಕಳೇ. ಅದನ್ನೇ ಯೋಚನೆ ಮಾಡಿ, ನನ್ಗೆಲ್ಲ ಇದೆ, ಇನ್ನೇನ್ ಬೇಕು? ಊಟ, ಬಟ್ಟೆ, ವ್ಯವಸ್ಥೆ, ಇಷ್ಟೇ. ಮರಳಿ ಹೋಗ್ಬೇಕಾ? ಮೋಸ ಆಗ್ತೇನೆ, ಮೋಸ ಮಾಡ್ತೇನೆ. ಹಾಗಾದ್ರೆ ಮೋಸಗಾರ ಆಗ್ಬಿಡ್ತೇನೆ. ಎಸ್, ನನಗೆ ನನ್ನ ಗುರುಗಳು ಹೇಳಿದ ಮಾತು, ಆ ಗೀತೆಯ ಸಾರಾಂಶದಿಂದ ಮನುಷ್ಯ ಹುಟ್ಟಿದ ಮೇಲೆ 2 ಯೋಚನೆ ಮಾಡಬೇಕು. ಒಂದ ಕಲ್ಯಾಣ ಮಾಡಬೇಕು, ಇಲ್ಲ ಕಲ್ಯಾಣಿ ಕಟ್ಟಬೇಕು. ಅದಕ್ಕೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಕಲ್ಯಾಣ ಮಾಡುವ ಅವಕಾಶ ಕೊಡ್ತಾನಂತೆ. ಕಲ್ಯಾಣ ಮಾಡುವ ಅವಕಾಶ ಪ್ರತಿಯೊಬ್ಬರಿಗೂ ಕೊಡ್ತಾನೆ. ಯಾರೋ ಯುವ ಪುರುಷರಿಗೆ, ಕೋಟಿಗೊಬ್ಬರಿಗೆ ನಿತ್ಯ ಕಲ್ಯಾಣ ಮಾಡುವಂತಹ ಶಕ್ತಿ ಕೊಡ್ತಾನೆ, ಅವನ ಆಲೋಚನೆಗೆ ತಕ್ಕಂತೆ. ನಾವೆಲ್ಲರೂ ನಮ್ಮ ಕುಟುಂಬದಲ್ಲಿ ಒಂದು ಮದುವೆ ಮಾಡ್ತೀವ, ನಮ್ಮ ಮಕ್ಕಳಿಗೆ 1000 ಮಂದಿಯನ್ನ ಕರೆಸಿ ಆ 3 ಹೊತ್ತು, ಸಂಜೆ ಒಂದು ಟಿಫನ್ನು, ಬೆಳಿಗ್ಗೆ ಒಂದು ಟಿಫನ್ನು, ಮಧ್ಯಾಹ್ನ ಒಂದು ಊಟ. ಹೌದಾ? ಆ ಸಡಗರ ಸಂಭ್ರಮ. ದೇವತೆಗಳೇ ಬರ್ತಾರೆ ಒಂದು ಮದುವೆ ಮಾಡಿಸೋ ಜಾಗದಲ್ಲಿ. 3.25 ಕೋಟಿ ದೇವತೆಗಳು ಬಂದ್ಬಿಡ್ತಾರೆ. ಬಂದು ನಿಂತು ಎಲ್ಲರ ಹೃದಯದಲ್ಲಿ ನುಗ್ಗಿ ಆ ಒಂದು ವಧುವರರಿಗೆ ಆಶೀರ್ವಾದ ಮಾಡ್ತಾರೆ. ಅಲ್ಲಿ ಬರೀ ನಗುವೆ, ಅಲ್ಲಿ ಬರೀ ಖುಷಿಯೇ. ನೀವು ನೋಡಿ, ಕಲ್ಯಾಣ ಅಂದ್ರೆ ಅದೇ. ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟಿರೋದು ಕಲ್ಯಾಣ ಮಾಡಲು ಅಂತ ನಮ್ಮ ಗುರುಗಳು ಹೇಳ್ತಾರೆ, ಇಲ್ಲ ಕಲ್ಯಾಣಿ ಕಟ್ಟಿಸಲು ಅಂತ. ಯಾರ ಕೈಯಲ್ಲೂ ಕಲ್ಯಾಣಿ ಕಟ್ಟಿಸ್ಲಿಕ್ಕಾಗಲ್ಲ ಮಕ್ಕಳೇ. ಅದು ಯುಗಕ್ಕೊಬ್ಬರಿಗೆ, ಕೋಟಿಗೊಬ್ಬರಿಗೆ, ಇಲ್ಲ ಲಕ್ಷಕ್ಕೊಬ್ಬರಿಗೆ ಒಂದು ಕಲ್ಯಾಣಿ ಅಂದ್ರೆ ಒಂದು ಆಲಯ. ಅಲ್ಲೊಂದು ಪ್ರಸಾದ, ಮದುವೆಗಳು, ಛತ್ರಗಳು, ಸಂಕಲ್ಪಗಳು, ದೇವತಾರ್ಚನೆಗಳು, ದೇವತಾ ಪೂಜೆಗಳು ಎಲ್ರಿಗೂ ಆಗೋಲ್ಲ. ಅದೊಂದು ದೀಕ್ಷೆ. ಅಲ್ಲೊಂದು ಕಲ್ಯಾಣಿ ಕಟ್ಸಿದೀವಿ ಅಂದ್ರೆ ಅಲ್ಲೊಂದು ಸ್ನಾನ, ಅಲ್ಲೊಂದು ದರ್ಶನ,
ನೀವು ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲೊಂದು ಕಲ್ಯಾಣ ರೂಪದಲ್ಲಿ ಆ ಜಗನ್ಮಾತೆ ಹರಿತಿರ್ತಾಳೆ. ನೇತ್ರಾವತಿ ನದಿ, ಧರ್ಮಸ್ಥಳ, ನಂಜನಗೂಡು, ಅಬ್ಬಾ ನನ್ನ ವಿಷಗಂಟ, ಕಪಿಲಾ ನದಿ ಗುಪ್ತವಾಗಿ ಆದ್ರೂ ಹರಿತಿರುತ್ತೆ ಅಲ್ಲಿ. ಮಂತ್ರಾಲಯ ಕ್ಷೇತ್ರ, ತುಂಗಭದ್ರಾ, ಎಲ್ಲಾ ಕ್ಷೇತ್ರದ ಹತ್ರನೂ ಒಂದು ನದಿ, ವಿಶೇಷವಾಗಿ ಸೂಕ್ಷ್ಮ ರೂಪದಲ್ಲಾದ್ರೂ. ನಮ್ಮ ಕಣ್ಣಿಗೆ ನಾವು ಅಲ್ಪ ಮನುಷ್ಯರು, ಅದಕ್ಕೆ ಏನನ್ನು ಕೊಡುತ್ತೇವೆಯೋ ಅದು ನಮಗೆ ಮರಳಿ ಬರುತ್ತದೆ. ಏನನ್ನು ನಾವು ಕೊಡುತ್ತಿದ್ದೆ, ಅದು ಮರ್ಯಾದೆ ಇರ್ಬೋದು, ಒಳ್ಳೇದಿರ್ಬೋದು, ಕೆಟ್ಟದ್ದಿರಬಹುದು, ಅದು ವಾಪಸ್ ಬರುತ್ತೆ 10 ಪಟ್ಟು. ನೀವು ಯಾರಿಗಾದ್ರೂ ಒಳ್ಳೇದು ಕೊಟ್ಟಿರಿ, ಒಳ್ಳೆ ಮಾತಾಡಿ, ಕ್ಷಮಿಸಿ ಸರ್ ಇಷ್ಟ ಹೇಳಿ. ನಮ್ಮ ಕೈಲಿ ಏನೂ ಆಗಲ್ಲ ಮಕ್ಕಳೇ. ಕೆಲವೊಂದು ಸಮಯ ತಿಳಿಯೋದು ಕೆಲವೊಂದು ಅಗೋಚರವಾದಂಥ ತಪ್ಪು. ನೋಡಿ, ಮೊನ್ನೆ ಒಬ್ಬ ಪೆದ್ದ ಹೆಂಡತಿ ಟಾರ್ಚರೇ, ಜಸ್ಟಿಸ್ ಫಾರ್ ಡೆತ್ ಅಂತನೋ ಏನೋ ಬರೆದು ತನ್ನ ನೋವೆಲ್ಲ ಬರೆದಿಟ್ಬಿಟ್ಟು ಮಗುಗೂ ಗಿಫ್ಟ್ ತಂದಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನಪ್ಪ. ಹೃದಯ ಹೊಡೆದೋಗ್ಬಿಡ್ತು ನನಗೆ. ಇಷ್ಟೇನಾ ಮನುಷ್ಯನ ಬದುಕು? ಇಷ್ಟೇನಾ ಕಲ್ಯಾಣಿಗೆ ಕಳಿಸಿರೋ ಈ ಶರೀರವನ್ನ ಆಭೂಷಣ ತಗೋಬಿಟ್ರಲ್ಲಪ್ಪ, ಸಾಯಿಸ್ತಿದ್ದೀರಲ್ಲಪ್ಪ, ಕೆಡಿಸ್ತಿದ್ದೀರಲ್ಲಪ್ಪ. ಈ ದೇಹವನ್ನ ಭಗವಂತ ಕೊಟ್ಟರು, ಇದ್ರ ಒಳಗಡೆ ತಾನೇ ನಿಂತು ನಡೆಸ್ತಿದ್ದಾನೆ. ಏನ್ ಮಾಡ್ಕೋತಿದ್ದೀವಿ ಮಕ್ಕಳು? ಬೇಡ, ಯಾವುದು ಬೇಡ, ಎಲ್ಲ ಬಿಟ್ಟು ಪುರಂದರ ಅಂತ ಒಂದು ಹೋಗ್ಬಿಟ್ಟು ಒಂದು ಸನ್ಯಾಸಿ ಆಗ್ಬಿಡಿ. ಇಲ್ಲ, ಬೇಡ, ಅದೂ ಬೇಡ. ಯಾವ್ದಾವ್ದು ಆಶ್ರಮಗಳಿದೆ, ಅಲ್ಲಿ ಸೇವೆ ಮಾಡ್ಬೋದು. ಅನಾಥಾಶ್ರಮ, ವೃದ್ಧಾಶ್ರಮ ಎಷ್ಟೋ ಇದೆ. ಅಷ್ಟು ಆತ್ಮಹತ್ಯೆಯ ಮಟ್ಟಕ್ಕೆ, ಈ ಶರೀರದ ಮೇಲೆ ಅಷ್ಟು ನಿಕೃಷ್ಟ ಭಾವ, ಇಲ್ಲ ಈ ಶರೀರದ ಮೇಲೆ ಅಷ್ಟು ದ್ವೇಷ, ಅಷ್ಟು ಕಾಮಭಾವ. ಗಂಡನ ತಮ್ಮನಿಗೋಸ್ಕರ ಗಂಡನನ್ನ ಹತ್ಯೆ, ಆ ಶರೀರಕ್ಕೋಸ್ಕರ. ಎಷ್ಟು ವರ್ಷ? ಇಲ್ಲ, ಇದು ಅಧಪತನ ಆಗ್ಲೇಬೇಕು. ಆ ಪಾಟಿ ಒಂದು ಹತ್ಯೆ, ಇಲ್ಲ ಆತ್ಮಹತ್ಯೆ, ಇಲ್ಲ ಡಿಪ್ರೆಷನ್, ಸಿಕ್ಕಾಬಿಟ್ಟು. ಯಾರನ್ನ 5 ವರ್ಷದ ಮಗುಗೆ ಒಬೆಸಿಟಿ ಬರ್ತಿದೆ, BP ಶುಗರ್ ಬರ್ತಿದೆ, ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್. ಎಲ್ಲಿಗಾಗ್ತಿದೆ? ನಾವ್ ಏನನ್ನ ತಿಂತಿದ್ದೇವೆಯೋ ಅದು ಡಬಲ್ ಆಗಿ ವಾಪಸ್ ಬರ್ತಿದೆ. ಏನ್ ತಿನ್ಬೇಕು, ಇರ್ಲಿ, ಒಂದು ಲಿಮಿಟ್ ಬೇಕು, ಎಲ್ಲ ಬೇಕು. ಮಿತಿ ಮೀರಿದ ದಾಹ, ಮಿತಿ ಮೀರಿದಕ್ಕೂ. ಗೀತೆ ನಿತ್ಯವೂ ಅದೇ ಹೇಳೋದು, ಕರ್ಣನಿಗೂ ಅದನ್ನೇ ಹೇಳಿತು. ನೀನ್ ಏನ್ ಪಡ್ಕೊಂಡ್ ಬಂದಿದ್ಯೋ ಕರ್ಣ, ನೀನ್ ಏನ್ ಕೊಟ್ಟಿದ್ಯೋ ಅದು ಮರಳಿ ಬರುತ್ತದೆ. ಅದು ಒಳ್ಳೇದಿರ್ಬೋದು, ಮರಳಿ ಬರುತ್ತೆ. ಅದು ಕೆಟ್ಟದ್ದಿರ್ಬೋದು, ಮರಳಿ ಹುಡ್ಕೊಂಡು ಬರುತ್ತೆ. ಮಕ್ಕಳೇ, ನನ್ನ ಕಣ್ಣಾರೆ ನೋಡಿದಾನೆ. ಒಬ್ಬ ದಿಕ್ಕು ದಿವಾನ ಇಲ್ಲದ ಬದುಕು ಊರು ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ನೋಡಿದ್ದೇವೆ ನಾವು. ನನ್ನ ಗುರುಗಳಿಗೆ ನೋವು ಕೊಟ್ಟಂತ ಮನುಷ್ಯ ಇವತ್ತು ಅನಾಥನಾಗಿ ಎಲ್ಲೋ ಬಿದ್ದಿದ್ದಾನೆ. ಕಣ್ಣು ಮುಂದುಗಡೆ ನೋಡಿದ್ದಾನೆ. ಅಂತಿಂತ ಬಿರುಗಾಳಿ ಅಲ್ಲ. ನನ್ನ ಗುರುಗಳಿಗೆ ಇನ್ನೊಬ್ರು ನೋವು ಕೊಟ್ಟವ್ರಿಗೆ ಬ್ರೈನ್ ಟ್ಯೂಮರ್ ಆಗಿರೋದು ನೋಡಿದ್ದಾನೆ. ಇದೇನೋ ಇದು ಭಗವಂತ ಅಂತ. ಇನ್ನೂ ಒಬ್ಬರಿಗೆ ಕ್ಯಾನ್ಸರು, ಮೋಸ ಮಾಡಿದ ಕ್ಯಾನ್ಸರು, ಒಂದು 20-30 ಲಕ್ಷ. ಇನ್ನೂ ಒಬ್ಬರು ಹೋಗ್ಬಿಟ್ಟು ಜೂಜಾಡಿ ಒಂದು 50 ಲಕ್ಷ ಕಳೆದು ಬಿಟ್ಟಿದ್ದಾರೆ. ದುಡ್ಡಿಲ್ಲಿ ಮೋಸ ಮಾಡಿದ 20 ಲಕ್ಷ, ಅಲ್ಲಿ ಹೋಗಿದ್ದು 2.5 ಪಟ್ಟು. ಗುರುಗಳೇ, ಇದೇನಿದು ಗೊತ್ತಾಯ್ತಾ ಹೊಸ ವಿಚಾರ? ಈ ತರ ನಿಮ್ಗೆ ಮೋಸ ಮಾಡಿದ್ರಲ್ಲ, ಸುಳ್ಳು ಹೇಳ್ಬಿಟ್ಟು ವ್ಯವಹಾರದಲ್ಲಿ ಈ ತರ ಆಗಿದೆ ಅಂದ್ರೆ ಹೋಗ್ಲಿ ಬಿಡು, ರಾಮನಿಚ್ಛೆ. ಹಾಲಿಂದ ಹಾಲಿಗೆ, ನೀರಿಂದ ನೀರಿಗೆ ಬಿಟ್ಟುಬಿಡು, ಆ ವಿಚಾರ ಮಾತಾಡ್ಬೇಡ. ನೀವೆಲ್ಲ, ನಾನು ಕೂಡ ಮಕ್ಕಳೇ. ನಾನಿವತ್ತು ಈ ಸ್ಥಾಯಿಗೆ ಬರ್ಲಿಕ್ಕೆ ಕಾರಣ, ಈ ಒಂದು ಬಲಕ್ಕೆ ಬರ್ಲಿಕ್ಕೆ ಕಾರಣ ನೀವೇ. ನಿಮಗ್ ನಾನು ಏನ್ ಕೊಟ್ಟಿದ್ದೇನೋ ಮರಳಿ ಪಡೆದಿದ್ದೇನೆ. ಆ ಗೌರವ, ಆ ಪ್ರೀತಿ, ಆ ವಿಶ್ವಾಸ. ನೀವು ಅದನ್ನೇ ಮಾಡಿ. ಕೃಷ್ಣ ಹೇಳೋದದೇ, ವೇರ್ ಎವರ್ ಯು ಗೋ, ವಾಟ್ ಎವರ್ ಯು ಡು. ಆದಷ್ಟು ನಿಮ್ ಕರ್ತವ್ಯಗಳನ್ನ ಚಾಚೂ ತಪ್ಪದೆ ಮಾಡಿ, ನೆಮ್ಮದಿಯಾಗಿರ್ತೀರಿ. ನೋಡಿ, ನಾಳೆ ಏನೋ ಬರುತ್ತೆ, ಇನ್ನೇನೋ ಬರುತ್ತೆ, ನೆಮ್ಮದಿ ಕೆಡಿಸ್ಕೊಂಡು ಅದೆಲ್ಲ ಬೇಕಾ ಮಕ್ಕಳೇ? ಬದುಕೋದು ಅಲ್ಟಿಮೇಟ್ಲಿ ನಮ್ಮ ಆತ್ಮ ತೃಪ್ತಿಗೆ. ಒಬ್ಬರನ್ನ ಸಾಯಿಸಿ ಬದುಕ್ತೇವೆಯಾ? ಒಬ್ರದ್ದು ಮೋಸ ಮಾಡಿ ಕಿತ್ಕೊಂಡು ನಿಜವಾಗ್ಲೂ ಮಲಗಿಸುತ್ತಾ? ನಮ್ಮ ಮಕ್ಕಳು ಹೊಡೆಯುತ್ತೆ ಮಕ್ಕಳೇ. ನಮ್ಮ ಗುರುಗಳಿಗಾಗಿರೋದು ನನ್ನ ಕಣ್ಣಾರೆ ನಾನು ಹೇಳ್ತಿದ್ದಾನೆ. ಇದು ಪ್ರಮಾಣ, ಗೀತೆ ಮೇಲೆ ಪ್ರಮಾಣ. ಒಪ್ಪಿ ತಪ್ಪಿ ಕೂಡ ನಾನು ಕಲಿತ ಪಾಠ. ಮೊನ್ನೆ ಕೂಡ ಯಾರಿಗೋ ನಿಮ್ಮ ಹತ್ರ ಮುಚ್ಚಿಡೋದು, ಏನೋ ಒಂದು ಸ್ವಲ್ಪ ದುಡ್ಡು ಕೊಡಬೇಕಿತ್ತು ವ್ಯವಹಾರದಲ್ಲಿ, ಯಾವತ್ತು ಹುಡ್ಕೊಂಡು ಬಂದಿದ್ದಾರೆ ಶಿವಮೊಗ್ಗದಿಂದ ಪುಣ್ಯಾತ್ಮರು. ಕಣ್ಣಲ್ಲಿ ನೀರು, ನನ್ನ ಕೈ ಮುಗಿದು ಬಿಟ್ಟೆ. ಇಷ್ಟೇನಾ ಸರ್? ಲೆಕ್ಕನೂ ಕೇಳಿಲ್ಲ, ಪಕ್ಕನೂ ಕೇಳಿಲ್ಲ. ನಾನು ನಿಮ್ಮದಲ್ವಾ,
ಈ 5 ತಿಂಗಳಲ್ಲಿ ಇಷ್ಟೆಷ್ಟು ಕೊಡ್ತಾನೆ ಸರ್, ತಪ್ಪು ತಿಳ್ಕೊಬೇಡಿ, ಆಗ್ಬಿಟ್ಟಿದೆ ಎಲ್ಲೋ ನಿಮ್ಮದು ಬೇಡ, ಇನ್ನೂ ಅದ್ರ ಮೇಲೆ 10,000 ಹಾಕಿ ಕೊಟ್ಬಿಡ್ತೇನೆ ಸರ್ ಅಂದ್ರೆ ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಗುರುಜಿ ನೀವಾ ಅಂತ, ನನಗೆ ಗೊತ್ತು, ನನ್ನ ಗುರುಗಳು ಹೇಳಿರೋದು, ನನ್ನ ಗುರುಗಳನ್ನ ನೋಡಿ ಕಲ್ತಿದ್ದೇನೆ, ನಿಮ್ಮನ್ನ ನೋಡಿ ಕಲ್ತಿದ್ದೇನೆ. ಏನು ಕೊಡುತ್ತೇವೆಯೋ ಅದು ವಾಪಸ್ ಬರುತ್ತೆ, ಅದು ಒಳ್ಳೇದು. ನನ್ನ ಕ್ಷಣ ಅವ್ರ ಹತ್ರ ಏನೂ ಇಲ್ಲ, ನಾನು ಇಲ್ಲ ಅನ್ಬೋದು, ಇಲ್ಲ ಆಗೋಲ್ಲ ಮಕ್ಕಳೇ. ಹೇಳುವುದೊಂದು ನಡೆದುಕೊಳ್ಳುವುದೊಂದು ನನ್ನ ಜನ್ಮದಲ್ಲಿಲ್ಲ. ಆಗ್ಲಿಲ್ವಾ ಈ ಥರ ನ್ಯೂಟ್ರಲ್ ಆಗ್ಬಿಡುತ್ತೆ, ನಂಗೆ ಸ್ವಲ್ಪ ಸಮಯ ಕೊಡಿ ಅಂತ ಅವ್ರಿಗೆ ಹೇಳಿದೆ. ಇಲ್ಲ ಸರ್ ಹೆಂಗಿದೆ 5 ತಿಂಗಳಲ್ಲಿ ನಾನು ಕಲ್ಪಿಸ್ತೇನೆ, ಅದ್ರ ಮೇಲೆ ಬಂದೋಗಿರೋ ಖರ್ಚು ನೋಡ್ಕೊಳ್ಳಿಮ್ಮ, ಬರೆದಿಟ್ಕೊಳ್ಳಿ. ಮೊನ್ನೆ ನನ್ನ ಸ್ಟಾಫ್ ಹೇಳ್ತಾರೆ, ಸರ್ 2 ತಿಂಗಳಾಗ್ಬಿಟ್ಟಿದೆ. ಅವ್ರಿಗೆ ಹೇಳಿ, ಅಯ್ಯೋ ರಾಮಚಂದ್ರ ನಾನು ಹೇಳಿದ್ನಲ್ಲ, ತಪ್ಪಾಯ್ತಲ್ಲಮ್ಮ, ಕೊಟ್ಟು ಮಾತು. ಫಸ್ಟು ಇದು ಮಾಡಿಬಿಡಿ, ರಾಮ ಇದ್ದಾನೆ, ಫಸ್ಟ್ ಇದು ಮಾಡಿಬಿಡಿ. 5 ತಿಂಗಳಲ್ಲಿ ಅಂತ ಹೇಳಿದ್ನಲ್ಲ, 2 ತಿಂಗಳಾಗ್ಬಿಟ್ಟಿದೆ, 2 ತಿಂಗಳದ್ದು ತೆಗೆದು ಎಷ್ಟು ಕೊಟ್ಬಿಡಿ, ಬೇಡ ಕಷ್ಟ. ಇಲ್ಲ ಸರ್ ಇದ್ರದ್ದೇನೋ ಇದೆ, ಅದು ಆಮೇಲೆ ಮಾತು ಕೊಟ್ಟಿದ್ದೇವೆ. ನೀವು ಮಾಡಿ ಮಕ್ಕಳೇ, ಸತ್ಯ ಹೇಳ್ತಾನೆ, ಇದು ಪರಮ ಸತ್ಯ. ಜಗನ್ಮಾತೆಯ ಆಣೆಗೂ ಹೇಳ್ತಾನೆ, ನಿಮಗೆ ಗೊತ್ತಿಲ್ಲ, ಆಣೆ ನಾನು ಸಾಮಾನ್ಯವಾಗಿ ಇಡುವುದಿಲ್ಲ, ವೆರಿ ರೇರ್. ನನ್ನ ಅಂತಃಕರಣಕ್ಕೆ ಮಾತ್ರ ಗೊತ್ತಿದೆ, ಎಲ್ಲೇ ಮೀರಿದಾಗ ಮಾತ್ರ, ವೆರಿ ರೇರ್, ವೆರಿ ರೇರ್. ಅಮ್ಮನಾಣೆ, ಅಪ್ಪನಾಣೆ, ಹೆಂಡತಿ ಆಣೆ, ಮಕ್ಕಳ ಆಣೆ, ದೇವರಾಣೆ ನಾನು ಆಡುವುದಿಲ್ಲ. ದೇವರಿದ್ದಾನೆ ಅಂತ ನಿರ್ಧಾರ ಮಾಡಿದ್ಮೇಲೆ ಏನು ಆಣೆ ಮಾಡೋದು, ಆತ ನೋಡ್ಕೋತಾನೆ. ಆಣೆಯೂ ಬೇಡ, ಏನೂ ಬೇಡ, ಪ್ರಮಾಣಗಳು ಬೇಡ ಅನ್ನೋದು ನನ್ನ ಸಿದ್ಧಾಂತ. ಆದರೆ ಇವತ್ತು ಹೇಳ್ತಿದ್ದಾನೆ ನೋಡಿ, ಗೀತಾ ಜಯಂತಿಯ ದಿನದಂದು ಆ ಶ್ರೀಚಕ್ರಕ್ಕೆ ನಾನು ಶಿರಸ ವಹಿಸಿ ನಮಸ್ಕಾರ ಮಾಡಿ ನಿಮ್ಗೆ ಹೇಳ್ತಿದ್ದಾನೆ, ಮಕ್ಕಳೇ, ಆ ಜಗನ್ಮಾತೆಯ ಆಣೆಗೂ ನೀವು ಮಾಡಿ. ನಿಮ್ಮನ್ನ ಹುಡುಕಿ ಬರಲಿಲ್ಲ, ಒಳ್ಳೇದು ಕೇಳಿ, ಕೆಟ್ಟದ್ದು ಅಷ್ಟೇ ಬೇಡಪ್ಪ. ಬೊಗಸೆ ಬದುಕಪ್ಪ, ಇದು ಬೊಗಸೆಯಷ್ಟೇ ಬದುಕು. ನನ್ನ ಕಣ್ಮುಂದ್ಗಡೆ ಅದು ಎಷ್ಟು ಸಾವುಗಳನ್ನ ನೋಡಿದ್ದೇನೆಯೋ, ಅನಾಚಾರ ಸಾವು, ಆಕಸ್ಮಿಕ ಸಾವು, ಅಪಮೃತ್ಯುಗಳ ಸಾವು. ನನ್ನ ಸುತ್ತಮುತ್ತಲು ನನ್ನ ಗುರುಗಳ ಮುಂದ್ಗಡೆ ಇದ್ದವರು, ಗುರುಗಳು ಹಿಂದೆ ಇದ್ದವರು ಎಲ್ಲ ನೋಡಿದ ನನಗೆ ಆಶ್ಚರ್ಯ. ಏನೋ ಇದು ಅನ್ನತಕ್ಕಂಥದ್ದು. ಅಂಥದ್ದು ಕಣ್ಮುಂದ್ಗಡೆ ಹಾಳಾಗಿರೋದು ನೋಡಿದ್ದಾನೆ, ಬೆಳೆದಿರೋನು ನೋಡಿದ್ದಾನೆ. ಮಕ್ಕಳೇ, ಅವ್ರ ಬಾಯಿಂದ ಒಂದು ದಿನವೂ ಎಷ್ಟು ಜನರಿಗೆ ನೆರಳು ಕೊಟ್ಟಿದ್ದಾರೋ, ಒಂದು ದಿನವೂ ಅವ್ರು ನೆನ್ಸ್ಕೊಳ್ಳಿಲ್ಲ. ಮಕ್ಕಳು ಬೆಳೆದ ಮೇಲೆ ಅವ್ರು ನಮ್ಮ ನೆನ್ಸ್ಕೋಬೇಕು ಅನ್ಕೊಳ್ಳೋದು ಮೂರ್ಖತನ ಕಣೋ. ಚೆನ್ನಾಗಿದ್ದಾರೆ, ಅದು ಬಯಸ್ಬೇಕು ಅಂತ ಹೇಳ್ತಾರೆ. ನಾನು ಅದನ್ನೇ ಬಯಸಿದ್ದೇನೆ, ನೀವು ಅದನ್ನೇ ಮಾಡಿ. ತುಂಬಾ ಚೆನ್ನಾಗಿರ್ತೀರಾ, ನೆಮ್ಮದಿಯಾಗಿರ್ತೀರಾ, ತೃಪ್ತಿಯಾಗಿರ್ತೀರಾ, ವಿಜಯ ಪ್ರಾಪ್ತಿಯಾಗಿರ್ತೀರ. ನಿತ್ಯ ಗೀತೆಯ ಒಂದು ಶ್ಲೋಕವನ್ನ ನಿಮ್ಮ ಜೀವನದಲ್ಲಿ ಆದಷ್ಟು ಅಳವಡಿಸಿಕೊಳ್ಳೋ. ಒಂದು ಸುಳ್ಳು ಕಡಿಮೆ ಹೇಳೋಣ, ಒಂದು ಕೆಟ್ಟ ಮಾತು ಕಡಿಮೆ ಹೇಳೋಣ, ಒಂದು ಆಣೆ ಕಡಿಮೆ ಮಾಡ್ಕೊಳ್ಳೋಣ. ಅಟ್ಲೀಸ್ಟ್ ಒಂದು ಬೊಗಸೆ ಊಟ, ಅಟ್ಲೀಸ್ಟ್ ಯಾವುದು ಪಶು ಪಕ್ಷಿ ಪ್ರಾಣಿ ಯಾರೋ ಬೇಡವ. ಕಲಿಯುಗಕ್ಕೆ ಬಡತನ ಜಾಸ್ತಿ. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ 80ರಿಂದ 85% ಜನಕ್ಕೆ ಕಷ್ಟ ಇರುತ್ತೆ. ಅಂದ್ರೆ ಇವತ್ತು ಆಧಾರ್ ಕಾರ್ಡ್ ಫಸ್ಟ್ ಡೇಟಾ ರಿಲೀಸ್ ಆಗಿದೆ, 138 ಕೋಟಿ ಜನ ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 80% ಅಂದ್ರೆ ಲೆಕ್ಕ ಹಾಕೊಳ್ಳಿ, ಹೆಚ್ಚು ಕಡಿಮೆ 102 ಕೋಟಿ ಜನ ದಿನದ 3 ಹೊತ್ತು ಊಟಕ್ಕೆ ಸಂಪಾದನೆ ಕಷ್ಟ ಇದೆ. ಮಕ್ಕಳೇ ನೆನಪಿಟ್ಕೊಳ್ಳಿ. ಏನೋ ಒಬ್ಬರಿಗೆ ಅಕ್ಕಪಕ್ಕ ಒಂದು ಸೆಕ್ಯೂರಿಟಿಯೋ, ಒಂದು ಹೌಸ್ ಕೀಪಿಂಗೋ, ಒಂದು ಆಫೀಸ್ ಬಾಯೋ, ಒಂದು ಈ ಥರದವ್ರು, ಒಂದು ನೀವು ತಿಂತಿರೋದ್ರಲ್ಲಿ 2 ದೋಸೆ ಕೊಟ್ಟುಬಿಡಿ, 2 ಇಡ್ಲಿ ಕೊಟ್ಬಿಡಿ. ಮಕ್ಕಳೇ, ನಾನು ಹೇಳ್ತೇನಲ್ವಾ, ನೀವು ಕೊಟ್ಟಿದ್ದು ಮರಳಿ ಬರಲಿಲ್ಲ ಅಂದ್ರೆ ಇದು ಮಾತು ನನಗೆ ಬಂದಿದೆ, ಆಣೆಯಾಗಿಯೂ ಹೇಳ್ತೇನೆ, ನನ್ನ ಆತ್ಮದಲ್ಲಿರುವ ಜಗನ್ಮಾತೆ ಆಣೆಗೂ ಹೇಳ್ತೇನೆ. ಒಳ್ಳೇದಾಗ್ಲಿ, ಯೋಚನೆ ಮಾಡಬೇಡಿ. ಒಂದು ಪುಟ್ಟ ವಿರಾಮ ತಗೊಂಡು ಆ ಗೀತೆಯೇ ರಕ್ಷಿಸಲಿ ಅಂತ ಹೇಳ್ತಾ ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಜಗತ್ತನ್ನ ನಗಿಸ್ಬೇಕು, ಖುಷಿಯಾಗಿ ಇಟ್ಕೋಬೇಕು ಅಂದ್ರೆ ಈ ಸಂಖ್ಯೆ 6, 15,
24ರಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ನಿಮ್ ಜೊತೆ ಇರಬೇಕು. ಸದಾ ಭೋಗಂ, ಸದಾ ಭೋಗವೇ. ಸ್ಟ್ಯಾಂಡರ್ಡ್ ಅಂತೀವಲ್ವಾ, ಇವರೇ ಈ 9 ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥ ಈ ಒಂದು ಮ್ಯಾಜಿಕ್ ಇದೆಯಲ್ಲ, ಬದುಕಿದ್ರೆ ರಾಜನಂಗೆ ಬದುಕಬೇಕು, ಸತ್ರು ರಾಜನಂಗೆ ಸಾಯ್ಬೇಕು. ಹೌದು ಮಕ್ಕಳೇ, ದ 1 and only, the 6 and 15 and 24. ಹೌದು ಅಲ್ವೋ ಹೇಳಿ? ನೀವೊಂದು ಬ್ರ್ಯಾಂಡೇ. ನೀವು ಏನ್ ಹಾಕಿದ್ರು, ಏನಿದ್ರು, ಏನ್ ಮಾಡಿದ್ರು. ಕೆಲವ್ರ ಮನೆಯಲ್ಲಿ 100 ಸೀರೆ ತುಂಬಿಸ್ಕೊಂಡಿರ್ತಾರೆ, ಕೆಲವ್ರ ಹತ್ರ ಬರೀ 4 ಸೀರೆ ಇರುತ್ತೆ. ಅದು 20,000 to 30,000 ಒಂದು ಸೀರೆ ಬೆಲೆ ಇರುತ್ತೆ. ಮನೆಯೆಲ್ಲ ತುಂಬಿಸ್ಕೊಳ್ಳಲ್ಲ. ಕೆಲವರು 200 ರೂಪಾಯಿ 100 ರೂಪಾಯಿ ಚಪ್ಪಲಿಗಳು ಮನೆಯೆಲ್ಲ ತುಂಬಿಸ್ಕೊಂಡಿರ್ತಾರೆ. ಕೆಲವರು 4 ಜೊತೆ ಒಂದು 5-5 ಸಾವಿರದ ಇಟ್ಟಿರ್ತಾರೆ. ಕೆಲವರು ಮನೆ ತುಂಬಾ 200-300 ರೂಪಾಯಿ ಬ್ಯಾಗ್ಗಳು ಇಟ್ಕೊಂಡಿರ್ತಾರೆ. ಒಂದೇ ಬ್ಯಾಗು ವಿಚ್ ಸ್ಪೀಕ್ಸ್ ಒಂದು 50,000 ಬ್ಯಾಗ್ ಇರುತ್ತೆ. ಕೆಲವರು 1,00,000 ಜನ ಇರ್ತಾರೆ, ಬಟ್ ಇವರು ಬಂದ್ರೆ 1,00,000 ಜನದಲ್ಲೂ ಎದ್ದು ಕಾಣಿಸ್ತಾರೆ. ದಟ್ ಇಸ್ 1 and only 6, 15, 24. ಅದು ನೀವೇನೆ. ನೀವೊಂದು ಬ್ರ್ಯಾಂಡ್. ನಿಮ್ಮ ಬದುಕೊಂದು ಬ್ರ್ಯಾಂಡ್, ನಿಮ್ಮ ಜೀವನ ಒಂದು ಬ್ರ್ಯಾಂಡ್, ನಿಮ್ಮ ವ್ಯಕ್ತಿತ್ವ ಒಂದು ಬ್ರ್ಯಾಂಡ್. ಎಸ್, ಎಲ್ಲವೂ ಬ್ರ್ಯಾಂಡೇ. ನಿಮ್ ಜೊತೆಲಿದ್ರೆ ತುಂಬಾ ಕಲಿಯೋದಿದೆ ಅಬೌಟ್ ದಟ್ ಸ್ಟೇಟಸ್. ನೀವು ಜಗಳ ಆಡೋರಲ್ಲ. ನಿಮಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಆ ವ್ಯಕ್ತಿಯಿಂದ ಎಷ್ಟು ಸಿಂಪಲ್ ಆಗಿ ಎದ್ದು ಹೋಗಬಲ್ಲಿರಿ ನನಗೆ ಮಾತ್ರ ಗೊತ್ತಿದೆ. ಐ ಹವ್ ಸೀನ್ ದ ಪೀಪಲ್ 6, 15, 24ರಲ್ಲಿ ಹುಟ್ಟಿದವರು ನನ್ ಗೆಳೆಯನೇ, ಬಟ್ ಯಾಕೋ ಎಡವಟ್ಟಾಗ್ಬಿಟ್ಟಿದ್ದಾನೆ. ಮೂವ್ ಅವೇ. ಅವನನ್ನ ಘಾಸಿನೇ ಮಾಡಲ್ಲ. ಸಿಕ್ಕದಾಗ್ಲೂ ನಮಸ್ತೆ. ನನ್ನದ್ರಲ್ಲಿ ತೆಂಡೂಲ್ಕರ್ ನೋಡಿ, ಮೊನ್ನೆ ವಿನೋದ್ ಕಾಂಬ್ಳಿ ಸಿಗ್ತಾನೆ, ಮಾತಾಡ್ತಾರೆ, ಹೀರೋ ಬರ್ತೀನಿ ಸೀದಾ ಹೋಗ್ತಾರೆ, ವೆತ್ಕೆಲ್ ಕೂತ್ಕೋತಾರೆ, ಹಿ ಜಸ್ಟ್ ವಾಕ್ಸ್ ಅವೇ. ನೀವು ತಪ್ಪಾದ ವ್ಯಕ್ತಿಗಳ ಜೊತೆ, ದಾರಿ ತಪ್ಪಿದ ವ್ಯಕ್ತಿಗಳ ಜೊತೆ, ಎಡವಟ್ಟು ವ್ಯಕ್ತಿಗಳ ಜೊತೆ ನೀವು ಗಮ್ಯ ಸಾಗಿಸುವುದಿಲ್ಲ. ದಟ್ ಇಸ್ ವಾಟ್ 6, 15, 24ರಲ್ಲಿ ಹುಟ್ಟಿದವರು. ನೀವಲ್ಲಿ ನಿಂತ್ಕೊಳ್ಳಲ್ಲ ಬೇಕ್ರೆ. ನಾನು ನೋಡಿದ ಹಾಗೆ ಈ ಶಕ್ತಿ, ಹಾಗೆ ಶುಕ್ರನ ಶಕ್ತಿ. ನೀವು ಭೋಗಂ. ನೀವು ಕುತ್ಕೊಂಡು ಒಂದು ಮಾಮೂಲಿ ಒಂದು ಪ್ಯಾಂಟು ಶರ್ಟ್ ಇಲ್ಲ ಪಂಚೆ, ಅದೊಂದು ಕದರು. ಅದೊಂದು ಕದರ್. ನೀವು ಎಲ್ಲಿದ್ರು, ನೀವು ಗಂಡಾಗಿದ್ರು ಆಕರ್ಷಣೆ, ಹೆಣ್ಣಾಗಿದ್ರೆ ಮಹಾ ಆಕರ್ಷಣೆ. ಹೌದು ನೋಡಿ, ಸಿಲ್ಕ್ ಸ್ಮಿತ ಬಗ್ಗೆ ತುಂಬಾ ಜನ ಮಾತಾಡ್ತಾರೆ. ಹಾಗೆ ಪರದೆ ಮೇಲೆ ಆ ತಾಯಿ ಜೀವನೇ, ಅದೊಂದು ನಟನೆ. ಅದೇ ಆಕೆ ಶೂಟಿಂಗ್ ನಡೆಯುವಾಗ ತನ್ನ ಪಾತ್ರ ಮುಗಿದ ಮೇಲೆ ಅಲ್ಲಿ ಚೇರ್ ಹಾಕೊಂಡು ಹಿಂಗೆ ಕುತ್ಕೊಂಡು ಒಂದು ಪುಸ್ತಕ, ಹತ್ರಕ್ಕೆ ಹೋಗೋರ್ಗೆ ನಡ್ಗೋರಂತೆ. ಸುಮ್ಮನೆ ಕಣ್ಣಲ್ಲಿ ಒಂದೇ ಒಂದು ನೋಟ ಅಷ್ಟೇ. ನಂಬ್ತೀರಾ? ಏನು ಅನ್ನೋದು. ಆ ಮೂವಿಯ ಪ್ರೊಡ್ಯೂಸರ್ ಆದ್ರೂ ಕೂಡ ಬಂದ್ಬಿಟ್ಟು, ಮೇಡಮ್ ಶೂಟಿಂಗ್ ಮುಗಿದ ಮೇಲೆ ಫೈನಲೈಸ್ ಮಾಡ್ಬಿಡ್ತೀನಿ ನೋಡಿ ಅಂದ್ರೆ, ಅದೆಲ್ಲ ಹಾಕೋಲ್ಲ. ನೀವು ಕ್ಯಾಮರಾ ನನ್ನನ್ನ ಮೇಲೆ ಕೆಳಗೆ ಎಲ್ಲೆಲ್ಲೋ ತೋರಿಸಿ ಏನೇನೋ ದುಡ್ಡು ಮಾಡ್ಕೋತೀರಿ. ಸೀದಾ ಹಾಗೆ ಹೇಳೋದಂತೆ, ಸ್ಟ್ರೈಟ್ ಟು ದಿ ಪಾಯಿಂಟ್. ನಾನು ಆಮೇಲೆ ಕಾಯೋಕ್ಕಾಗೋಲ್ಲ, ನನಗಿದರಲ್ಲಿ ನಂಬಿಕೆ ಇಲ್ಲ, ನನ್ನ ದುಡ್ಡು ಕೊಟ್ಟು ಬಿಡಿ, ನಾನು ಪಾತ್ರ ಮಾಡಿ ಹೋಗುತ್ತೇನೆ ಅಷ್ಟೇ. ಜೊಲ್ಲು ಬಿಡೋದು, ಬರೀ ಜೊಲ್ಲು ಬಿಡೋದೇ ಅಂತೆ. ಆಕೆನೆಲ್ಲರೂ ಸ್ತ್ರೀಯರು ಸಮೇತ ಹಾಗೆ ನೋಡೋರಂತೆ. ಒಬ್ಬರ ಕಡೆಯಂಗು ನೋಡದ, ಒಬ್ಬರ ಕಡೆಯೂ ಕೆಟ್ಟದಾಗಿ ನೋಡದ, ಮಾತನಾಡದ, ತುಂಬ ಹೃದಯವಂತಿಕೆ ಇದ್ದಂತ ನಟಿ. ಅಂದ್ರೆ ನಂಬ್ತೀರಾ? ನಾವು ಸಿಲ್ಕ್ ಸ್ಮಿತಾ ಅಂದ್ರೆ ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ. ನಮ್ಗೆ ಅದು ಮಾತ್ರ ಗೊತ್ತು. ಆ ತಾಯಿ ಜೀವದು ಅದೊಂದು ಪಾತ್ರ. ಆ ಪಾತ್ರಕ್ಕೆ ತಕ್ಕಂಥದ್ದು ಆಕೆ ಅಳವಡಿಸ್ಕೊಬಿಡೋಳ. ಮುಗೀತಿದ್ದ ಆಕೆ ತಾನಾಯ್ತು, ತನ್ನ ಕೆಲಸ ಆಯ್ತು. ಒಂದು ಮಿಸ್ಬಿಹೇವ್ ಇಲ್ಲ ಅನ್ನತಕ್ಕಂಥದ್ದು ಒಂದು ಇಂಟ್ರೂ ಇದೆ. ಬೇರೆಯವ್ರು ಮಾತಾಡಿರೋದು ನೆನ್ಪಿಡಿ, ಆಕೆ ಮಾತಾಡಿರೋದಲ್ಲ. ಚೆಲ್ಲಾಗಿ ನಡ್ಕೊಂಡಿದ್ದೇ ಇಲ್ಲ ಅಂತೆ. ಆಕೆಗೆ ಅದು ಗೊತ್ತೂ ಇಲ್ವಂತೆ. ತಾನಾಯ್ತು, ತನ್ನ ವೃತ್ತಿ ಆಯ್ತು. ಆಕೆಗೋಸ್ಕರ ಕ್ಯೂ ನಿಂತ್ಕೊಂಡಿದ್ರು ಕೂಡ ಹಿಂಗ್ ತಿರುಗಿ ಈ ತರ, ಬಾ ನನಗೋಸ್ಕರ ಕಣೋ, ಇಲ್ಲ
ನನ್ನಿಂದಲೇ ಕಣೋ, ಅದೂ ಇಲ್ಲ. ದಟ್ ಇಸ್ ವಾಟ್ ಯು 6, 15, 24 ಆ ಶುಕ್ರನ ಭೋಗ ಬಾಬತ್ತು ಇದ್ದರೆ ಹೆಸರು, ಕೀರ್ತಿ, ಅಂದ, ಚಂದ ಎಲ್ಲ ನಿಮ್ಮಿಂದ ನಿಜವಾಗ್ಲೂ ನೀವು ಕರೆಕ್ಟ್ ಆದ ಪ್ಲಾನೆಟ್ ಕನೆಕ್ಷನ್ಸ್ ಇದ್ರೆ ನೀವು ಅದೇ. ನೀವು ಬೇಕಾದ್ರೆ ಕರೆಕ್ಟ್ ಹೇಳಿ, ಎಷ್ಟು ಜನ ನಿಮ್ಗೆ ಕಮೆಂಟ್ ಮಾಡಿರ್ತಾರೆ, ಏನ್ ಕಿಕ್ಕು ಕಣ ವಿಷ್ಣುವರ್ಧನೋ ಅಂತ. ಇಲ್ಲ, ನೀವು ಸುಮಲತನೇ ಅಂತ, ಅಂಬರೀಷೆ ಅಂತ. ಅದೊಂದು ನಶೆ. ನೀವು ಎಲ್ಲಿದ್ರು ಜೇಬಲ್ 10 ರೂಪಾಯಿ ಇದ್ರು ನೀವು ಅಂಬಿನೇ, ಇಲ್ಲ ಸುಮಲತನೇ, ಇಲ್ಲ ವಿಷ್ಣುವರ್ಧನೆ, ಇಲ್ಲ ಆ ಗಾನಗಂಧರ್ವ ರಾಜ್ಕುಮಾರೇ. ಎಲ್ಲಿದ್ರು ಯು ಆರ್ ಸೆಂಟರ್ ಆಫ್ ಅಟ್ರಾಕ್ಷನ್. ಗುಂಪಿನಲ್ಲಿ ಗೋವಿಂದ ಅಲ್ಲ. ಆಮೇಲೆ ನೀವು ಮಾಡೋ ಕೆಲಸ ಕೂಡ ಅಷ್ಟೇ, ತುಂಬಾ ಜನಕ್ಕೆ ಗೊತ್ತಿಲ್ಲ. ನೀವಾಯ್ತು, ನಿಮ್ ಕೆಲಸ ಆಯ್ತು. ಕೆಲಸ ಮಾತಾಡ್ಬೇಕು ಅನ್ನೋ ವ್ಯಕ್ತಿತ್ವ. ರಾಜ್ಕುಮಾರ್ ಅವರು ಕೂಡ ಸಂಖ್ಯೆ 6ರಲ್ಲೇ ಹುಟ್ಟಿರೋದು. ಅದಕ್ಕೆ ಎವರ್ ಗ್ರೀನ್, ರಸಿಕರ ರಾಜ. ಅವರು ಪಾತ್ರವಷ್ಟೇ, ಹೊರಗಡೆ ಬಂದಿದ್ಮೇಲೆ ಅವ್ರ ಅಪ್ಪಾಜಿ, ಮಗುವಿನಂತ ಮನಸ್ಸು. ಅಂಥದೊಂದು ಲೋಕ, ಅಂಥದೊಂದು ಭಾವ. ನೀವು ಅದೇ 6, 15, 24ರಲ್ಲಿ ಹುಟ್ಟಿರ್ತಕ್ಕಂಥವ್ರು. ನೀವೊಂದು ಎನಿಗ್ಮಾ ಮಕ್ಕಳೇ. ಹ್ಯಾಟ್ಸ್ ಆಫ್ ಯು. ನಂಗೆ ತುಂಬಾ ಇಷ್ಟ. 6ನೇ ತಾರೀಕು ಅವನ್ನ ಹೀಗೆ ನೋಡ್ತಿರ್ತೇನೆ. ಏನೋ ದೇವ್ರು ಕೂತು ಕಿತ್ತು ಕಳಿಸಿದಾನೆ ಇವ್ರನ್ನ. ಅಂದ್ರೆ ಆ ಮಾತಿರ್ಬೋದು, ಆ ತೂಕ ಇರ್ಬೋದು, ಮೇ ಬಿ ಸಮ್ ಗ್ರಹಗಳ ಪರಿಚ್ಛೇದದಿಂದ, ದಶಾಭುಕ್ತಿಗಳ ಪರಿಚ್ಛೇದದಿಂದ ಎಡವಟ್ಟಾಗಬಹುದು. ಅದು ಬಿಡಿ, ಎಲ್ರಿಗೂ ಅಂತಲ್ಲ. ಬಟ್ ಕರೆಕ್ಟಾಗಿ ನಿಮ್ಮ ಶಕ್ತಿಯನ್ನು ಬಳಸ್ಕೊಂಡ್ರೆ ನೀವು ಗುಂಪಿನಲ್ಲಿ ಗೋವಿಂದ ಅಲ್ಲವೇ ಅಲ್ಲ. ಯು ಆರ್ ಸಮಥಿಂಗ್ ಸ್ಪೆಷಲ್. ಅನ್ಬಿಲೀವಬಲ್ ಪವರ್. ನೀವು ಅನ್ಬಿಲೀವಬಲ್ ಪವರ್. ಬಟ್ ಇಟ್ಕೋಬೇಕು ಅಷ್ಟೇ ಅಂತ. ನಿಮಗೆ 2024 ಪರವಾಗಿಲ್ಲ, ನಾಟ್ ಬ್ಯಾಡ್. ಏನೋ ದೊಡ್ಡದು ಬರಬೇಕಿತ್ತು, ದೋ ಆಗುತ್ತೆ, ಇದು ಆಗುತ್ತೆ ಅಂತ ತಡೆದಾಕಿಟ್ಟಿದೆ. ಆದ್ರೂ ಒಂದು 40 ರೂಪಾಯಿ ಕೊಟ್ಟಿದೆ. 100 ರೂಪಾಯಿ ಅಲ್ಲ, 200 ರೂಪಾಯಿ ಬರಬೇಕಾಗಿತ್ತು. 40 ರೂಪಾಯಿ ಜಸ್ಟ್ ಪಾಸ್ ಕೊಟ್ಟಿದೆ. ತೃಪ್ತಿ ಇಲ್ಲ. ನಾನಿಷ್ಟು ಕಷ್ಟಪಟ್ಟು, ಇಷ್ಟು ಓಡಾಡಿ, ಇಷ್ಟು ಮಾಡಿ, ಇಷ್ಟು ನಿಂತು, ಇಷ್ಟು ತ್ಯಾಗ ಮಾಡಿ ಬರಬೇಕಿತ್ತೆ. ವೈ ಡಿಡ್ ಇಟ್ ಮಿಸ್ ಅಂತ ತುಂಬಾ ಯೋಚನೆ ಮಾಡಿರ್ತೀರಿ. ಅದೆಲ್ಲದಕ್ಕೂ ದಾರಿ 2025 ಕೊಡುತ್ತೆ. 100%. ತುಂಬಾ ದುಡ್ಡು ಸ್ಟಕ್ ಆಗಿದೆ, ತುಂಬಾ ವ್ಯವಹಾರಗಳು ಸ್ಟಕ್ ಆಗಿದೆ, ಆಗ್ಬೇಕಾದ ಕೆಲಸಗಳು ನಿಂತಿದೆ, ಬರಬೇಕಾದ ಪ್ರಮೋಷನ್, ಬರಬೇಕಾದ ಪೊಸಿಷನ್, ಬರಬೇಕಾದ ಇನ್ಕಮ್, ಸಮಥಿಂಗ್ ಎಲ್ಲ ಒಂಥರ ಆಫೇ ಕೊಟ್ಟಿರೋದು ನಿಮಗೆ. ನೀವು ಹಾಕಿರೋ 100 ರೂಪಾಯಿ 1 ಲಕ್ಷ ಸಂಪಾದನೆಗೆ ನೀವು ಕಷ್ಟಪಟ್ಟಿದ್ರೆ ಕೈಗೆ ಬಂದಿರೋದು ಒಂದು 40,000 ರಿಂದ 50,000 ರೂಪಾಯಿ. ಇಲ್ಲ ಗುರುಜಿ, ದಿಸ್ ಇಸ್ ನಾಟ್ ರೈಟ್. ನಾನು ಕಷ್ಟಪಟ್ಮೇಲೆ ಇಷ್ಟು ಗಿಡ ಹಾಕಿದ್ಮೇಲೆ ಇಷ್ಟು ಗಿಡ ಬರಬೇಕು. ಈ ತರ ಫ್ಲಡ್ ಬಂದ್ರೆ ಯಾರಿಗ್ ನಿಲ್ಲುತ್ತೆ ಮಕ್ಕಳೇ? ಯಾರಿಗ್ ನಿಲ್ಲುತ್ತೆ? ಖಂಡಿತ ಇಲ್ಲ. ಅಂತ ನಿಮಗೆ 2025 ನೆನಪಿಟ್ಟುಕೊಳ್ಳಿ. ದ ಬ್ಯೂಟಿಫುಲ್ ನಡೆಯುತ್ತೆ. ಭೂಮಿ ಕಂಡ್ಕೋತೀರಾ, ಮನೆ ಮಾಡ್ಕೋತೀರಾ, ಮದುವೆ ಆಗುತ್ತೆ. ಎಸ್ಪೆಷಲಿ ಕಲೆಗೆ ಸಂಬಂಧಿತ ಡೈರೆಕ್ಟರ್ಗಳು, ಕಲೆಗೆ ಸಂಬಂಧಿತ ಪ್ರೊಡ್ಯೂಸರ್ಸು, ಆರ್ಟ್ ಡೈರೆಕ್ಟರ್ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ಡೈರೆಕ್ಷನ್ ಫೀಲ್ಡ್ ಇರ್ಬೋದು, ನಟನೆಗಿಂತ ಹೆಚ್ಚಾಗಿ ಅದರ ಬಿಹೈಂಡ್ ದ ಸೀನ್ಸ್ ಕೆಲಸ ಮಾಡತಕ್ಕಂಥವರಿಗೆ ಅದೊಂದು ಅದ್ಭುತ. ಕಿರುಚಿತ್ರ ಕಲಾವಿದರಾಗಿದ್ರಿ, ಯೂಟ್ಯೂಬ್ ನಡೆಸ್ತಿದ್ದೀರಿ, ಮಾಧ್ಯಮ ಪ್ರಪಂಚದಲ್ಲಿದ್ದೀರಿ, ಬರವಣಿಗೆ ಪ್ರಪಂಚದಲ್ಲಿದ್ದೀರಿ, ಪುಸ್ತಕ ಪ್ರಪಂಚದಲ್ಲಿದ್ದೀರಿ, ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಸಮ್ ವೆಲ್ತ್. ಚೆನ್ನಾಗಿ ದುಡ್ಡು ಮಾಡ್ತೀರಿ ಮಕ್ಕಳೇ. ಏನೋ ಸ್ಟ್ರಕ್ ಆದಂಥದ್ದು ಒಂಥರ ಆ ಕೊಳಾಯಲ್ಲಿ ಆ ಗಲೀಜೆಲ್ಲ ಕಿತ್ಕೊಂಡ್ಬಂದು ಒಂಥರ ಫ್ಲೋ ಓಡ್ಲಿಕ್ಕೆ ಶುರು ಆಗುತ್ತೆ. ಬ್ಯೂಟಿಫುಲ್. ಸ್ವಲ್ಪ ಪ್ರಾಪರ್ಟಿ ತಗೊಳ್ಳುವಾಗ ಜಾಗ್ರತೆ. ಯಾಕಂದ್ರೆ 2025 ಕೂಡಿದ್ರೆ 9 ಬರುತ್ತೆ. ಏನಾದ್ರೂ ತಗದೇ ಇರೋದು, ಕಿಟಿಪಿಟಿ ಆಗೋದು, ಸ್ಟಕ್ ಆಗೋದು ಆಗಿದೆ, ಅದು ಮುಂದುವರಿಯುತ್ತೆ. ಅನುಭವಸ್ಥರನ್ನ ಕೇಳಿ ಮಾಡಿ. ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಆಗಿದ್ದೀರಾ, ಎಜುಕೇಶನಲ್ ಕನ್ಸಲ್ಟೆಂಟ್ ಆಗಿದ್ದೀರಾ, ಲಾಯರ್ ಆಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಅಡ್ವೊಕೇಟ್ ಆಗಿದ್ದೀರಾ, ಲೀಗಲ್ ಸಿಸ್ಟಮ್ನಲ್ಲಿದ್ದೀರಾ, ಜುಡಿಷಿಯಲ್ ಸಿಸ್ಟಮ್ನಲ್ಲಿದ್ದೀರಾ, ಮೆಡಿಕಲ್ ಸಿಸ್ಟಮ್ನಲ್ಲಿದ್ದೀರಾ, ಮಿನಿಮಮ್ ನರ್ಸ್ ಆಗಿದ್ದೀರಾ, ಒಂದು ಕಾಂಪೌಂಡರ್ ಆಗಿದ್ದೀರಾ, ಫಾರ್ಮಸ್ಯೂಟಿಕಲ್ ಲೈನಲ್ಲಿ ಇದ್ದೀರಾ, ಆರ್ಟಿಸ್ಟಿಕ್ ಲೈನಲ್ಲಿ ಇದ್ದೀರಾ, ಬಟ್ಟೆಗಳ ತಯಾರಿಸುವಕ್ಕೆ ಬೋಟಿಕ್ ಇಟ್ಕೊಂಡಿದ್ದೀರಾ, ಆಮೇಲೆ ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ತೋಟಗಾರಿಕೆ, ಕೃಷಿಗಾರಿಕೆ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ,
ಚೆನ್ನಾಗಿದೆ. ಗುತ್ತಿಗೆ ವ್ಯವಹಾರಗಳನ್ನ ನಡೆಸ್ತಿದ್ದೀರಾ, ಹಾಸ್ಪಿಟಾಲಿಟಿ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದೀರಾ, ಈವೆಂಟ್ ಮ್ಯಾನೇಜ್ಮೆಂಟ್ಸ್ ಅಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಟ್ರಾವೆಲ್ಸ್ ಅಲ್ಲಿ ಇದ್ದೀರಾ, ಟೂರ್ಸ್ ಅಲ್ಲಿ ಇದ್ದೀರಾ, ಎಕ್ಸ್ಪೋರ್ಟ್ ಅಲ್ಲಿ ಇದ್ದೀರಾ, ಇಂಪೋರ್ಟ್ ಅಲ್ಲಿ ಇದ್ದೀರಾ, ಕನ್ಸಲ್ಟೆಂಟ್ ಆಗಿದ್ದೀರಾ, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಇನ್ಸ್ಟಿಟ್ಯೂಷನಲ್ ಕನ್ಸಲ್ಟೆಂಟ್, ಎಜುಕೇಶನಲ್ ಕನ್ಸಲ್ಟೆಂಟ್, ಮೆಡಿಕಲ್ ಕನ್ಸಲ್ಟೆಂಟ್, ಇನ್ಸ್ಟಿಟ್ಯೂಷನಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಇಂಜಿನಿಯರಿಂಗ್ ಕನ್ಸಲ್ಟೆಂಟ್, ಪ್ರೊಫೆಷನಲ್ ಕನ್ಸಲ್ಟೆಂಟ್, ಪ್ಲೇಸ್ಮೆಂಟ್ ಕನ್ಸಲ್ಟೆಂಟ್, ಟ್ರೈನಿಂಗ್ ಕನ್ಸಲ್ಟೆಂಟ್, ಸಾಫ್ಟ್ವೇರ್ ಕನ್ಸಲ್ಟೆಂಟ್. ಬ್ಯೂಟಿಫುಲ್ ಮಕ್ಕಳೇ ನಿಮಗೆ, ಬ್ಯೂಟಿಫುಲ್. ಆಯಿಲು, ಲಿಕ್ಕರು, ಸ್ಟೀಲು ಅದಕ್ಕೆ ಸಂಬಂಧಪಟ್ಟಂತ ಒಂದು ದೊಡ್ಡ ದೊಡ್ಡ ಕಂಪನಿಗಳ ಮರ್ಜಿಂಗ್ ಮಾಡಿಸ್ತಕ್ಕಂಥ ಒಂದು ವಿಶೇಷ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಮಾತುಕತೆಯ ವ್ಯವಹಾರಗಳು, ಮಧ್ಯವರ್ತಿಯ ವ್ಯವಹಾರಗಳು, ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು ಇದ್ರೆ ಅಂತೂ ಕೆಮಿಕಲ್ಲು, ರಸಗೊಬ್ಬರ ಒಂದು ಕ್ರಾಂತಿಯೇ. ಬಟ್ ತೋಟಗಾರಿಕೆ, ಭೂಮಿಯಲ್ಲಿ ಉತ್ಪನ್ನ ಸ್ವಲ್ಪ ಎಳೆದಾಟ ಆಗ್ತಕ್ಕಂಥದ್ದಾಗುತ್ತೆ. ಈ ಕೃಷಿಗೆ ಸಂಬಂಧಪಟ್ಟಂಥದ್ದು ಹ್ಯೂಜ್ 1-2 ಎಕರೆ 3 ಎಕರೆ 5 ಎಕರೆ ಒಳಗಡೆ ಇದ್ದು ಒಂದು ಸಣ್ಣ ಪುಟ್ಟ ತೋಟಗಾರಿಕೆ ಅದು ಅಂತ ಮಾಡ್ಕೊಂಡಿರೋರಿಗೆ ದುಡ್ಡಿಗೆ ಮೋಸ ಇಲ್ಲ. ಸಿಕ್ಕಾಬಟ್ಟೆ ಒಂದೇ ಬಾರಿ 70 ಎಕರೆ ದಾಳಿಂಬೆ ಹಾಕ್ಬಿಡ್ತಾನೆ, 100 ಎಕರೆ ನಾನು ಚಿಕ್ಕಡಿಕಾಯಿ ಹಾಕ್ಬಿಡ್ತಾನೆ, 100 ಎಕರೆ ಕಬ್ಬು ಹಾಕ್ಬಿಡ್ತಾನೆ. ಈ ಥರದ್ದು ಒಂದು ಸ್ವಲ್ಪ ಎಡವಟ್ಟುಂಟು. ಜಾಗ ದೊಡ್ಡದು ಒಂದೇ ಸೈಜ್. ಮಿಶ್ರ ತಳಿ ವಿಲ್ ವರ್ಕ್ಸ್ ಔಟ್. ಹಣ್ಣುಗಳು, ನೀವು ಹಣ್ಣುಗಳಿಗೆ ಸಂಬಂಧಪಟ್ಟಂಥದ್ದು, ಬೇಕರಿ, ತಿಂಡಿ ಇದಕ್ಕೆ ಸಂಬಂಧಪಟ್ಟಂಥದ್ದು, ಪುಟ್ಟ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿರೋರ್ಗೂ ಕೂಡ ಧನಮೂಲ, ಒಳ್ಳೆ ಒಂದು ಸಂಪಾದನೆ, 2 ಇನ್ಕಮ್ ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಕೆಲಸ ಮಾಡ್ಕೊಂಡು ಒಂದು ಟ್ಯೂಷನ್ ನಡೆಸೋದು, ಕೋಚಿಂಗ್ ಸೆಂಟರ್ ನಡೆಸೋದು, ಒಂದು ಪುಟ್ಟ ಮೆಸ್ ಇಟ್ಕೊಳ್ಳೋದು, ಒಂದು ಪುಟ್ಟ ಟ್ರಾವೆಲ್ಸ್ ಗಾಡಿ ಇಟ್ಕೊಳ್ಳೋದು, ಈ ಥರದ್ದೆಲ್ಲ ಆಗುತ್ತೆ. ತುಂಬಾ ದೊಡ್ಡ ಗಾಡಿಗಳಲ್ಲ, ಒಂದು ಸಣ್ಣದಾಗ 1-2 ಗಾಡಿ ಇಟ್ಕೊಂಡು ಒಂದು ಟ್ರಾವೆಲ್ಸ್ಗೆ ಅಟ್ಯಾಚ್ಮೆಂಟ್ ನೀವೊಂದು ಓಡಿಸ್ಕೋತಿದ್ದೀರಿ, ಅದರಲ್ಲೂ ದುಡ್ಡಿದೆ. ತುಂಬಾ ಗೌರವವಾಗಿ ಬದುಕ್ತೀರಿ. ಮನೆಯಲ್ಲಿ ವಿಶೇಷವಾದಂತ ಧನ ಮೂಲಂ, ಆನಂದ ಮೂಲಂ, ಕೌಟುಂಬಿಕ ಮೂಲಂ ನೋಡತಕ್ಕಂಥ ಒಂದು ಭಾವ ಇರತಕ್ಕಂಥ ಒಂದು ವರ್ಷವಾಗಿರುತ್ತದೆ 2025ರಲ್ಲಿ ಈ 6-15-24ರಲ್ಲಿ ಹುಟ್ಟಿದವರಿಗೆ. ಒಳ್ಳೆದಾಗ್ಲಿ. ಮತ್ತಷ್ಟು ವಿಚಾರಧಾರೆ ಮಾತಾಡೋಣಂತೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಿಶೇಷವಾಗಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ರೇವತಿ ನಕ್ಷತ್ರ, ಬುಧನ ನಕ್ಷತ್ರ. ಆ ಬುಧ ಅನುರಾಧ ನಕ್ಷತ್ರದಲ್ಲಿದ್ದು, ಶನಿ ನಕ್ಷತ್ರದಲ್ಲಿದ್ದು, ಶನಿ ಶತಭಿಷ ರಾಹು ನಕ್ಷತ್ರದಲ್ಲಿದ್ದು, ರಾಹು ಉತ್ತರಾಭಾದ್ರ ನಕ್ಷತ್ರದಲ್ಲಿದ್ದು, ಶನಿ ಸಾರದಲ್ಲಿ ಶನಿ ಮತ್ತೆ ಅಲ್ಲೇ ಕೂತಿದ್ದಾನೆ. ಸೊ ಶನಿ ಬುಧ ರಾಹುಗಳ ಒಂದು ಸಂಗಮ. ಸೊ ಇಟ್ಸ್ ಕೈಂಡ್ ಆಫ್ ಎ ಹೆಡ್ ಏಕ್. ಶನಿ ಬುಧ ರಾಹು. ಸೊ ಒಂಥರ ವಿಪರೀತ ಮಾರ್ಕೆಟ್ ತೇಜಿ ಆಗೋದು, ಹತ್ತೋದು, ಇಳಿಯೋದು, ಈ ಥರದ್ದು ಇರ್ತಕ್ಕಂಥದ್ದು ಇರುತ್ತೆ. ವೆರಿ ಕೇರ್ಫುಲ್ ಮಕ್ಕಳೇ. ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ತುಂಬಾ ದೊಡ್ಡದಾದಂಥ ಎಡವಟ್ಟುಗಳು ನಡೀತವೆ. ಸಾಲಗಳ ವಿಚಾರದಲ್ಲಿ ತುಂಬಾ ಎಚ್ಚರಿಕೆ. ಒಂದು ಮಾತಿದೆ, ಪ್ರಪಂಚದ ಟಾಪ್ 10 ಬ್ಯಾಂಕ್ಗಳಲ್ಲಿ 1-2 ಬ್ಯಾಂಕ್ ಮುಳುಗುತ್ತೆ ಅನ್ನೋದು ಒಂದು ಲೆಕ್ಕ ಇದೆ. ನಮ್ಮ ಲೆಕ್ಕಾಚಾರಕ್ಕೆ ಮುಳುಗುತ್ತೆ, ಇಲ್ಲ ಲಾಸ್ ಅಲ್ಲಿ ಬರುತ್ತೆ. ಸೊ ಬ್ಯಾಂಕಿಂಗ್ ವ್ಯವಸ್ಥೆ, ಬ್ಯಾಂಕಿಂಗ್ ಸ್ಟಾಕ್ಗಳು ತುಂಬಾ ಹುಷಾರಾಗಿ ಗಮನಿಸ್ತೀರಿ. ಸಾಲ ಕೊಟ್ಬಿಟ್ಟಿದ್ದಾರೆ, ದುಡ್ಡು ಬರ್ತಿಲ್ಲ ಸ್ವಾಮಿ, ಬರ್ತಿರೋ ದುಡ್ಡು ಸಾಕಾಗ್ತಿಲ್ಲ ಬ್ಯಾಂಕ್ಗಳಿಗೆ ಸ್ವಾಮಿ. ವೆರಿ ಕೇರ್ಫುಲ್. ಸೊ ಆಗ ಅನ್ಯಾಯದ ವ್ಯವಹಾರಗಳಿಗೆ ನಿಂತ್ಕೋತಾರೆ. ಜಾಗರೂಕತೆ. ಪ್ರಪಂಚದ ಟಾಪ್ 10 ಬ್ಯಾಂಕ್ಗಳಿಗೆ ಮುಳುಗಿದೆ ಅಂದ್ರೆ ನಮ್ಮ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆ ಎಷ್ಟು ಸ್ಟ್ರಾಂಗ್ ಇರ್ಬೋದು ಯೋಚನೆ ಮಾಡಿ. ಇವತ್ತು ಜಿ ಎಸ್ ಟಿ ಅಂತಿದ್ದಾರೆ, ನೀವು ನಂಬೋಲ್ಲ. GST ಅನ್ನೋದು ಮೋಸನೇ ಆಗೋಲ್ಲ ಅಂತ. ಬಟ್ GST ಬಂದ್ಮೇಲೆ 10 ಪಟ್ಟು ಮೋಸಗಳು ಕೂಡ ಸ್ಟಾರ್ಟ್ ಆಗಿದೆ. ತುಂಬಾ ಇನ್ವಾಯ್ಸ್ ಕ್ರೆಡಿಟ್ಗಳ ಮೂಲಕ ಅನ್ನತಕ್ಕಂಥದ್ದು, ಬೇರೆ ಬೇರೆ ಬೇನಾಮಿ ಔಟ್ಪುಟ್ ಇನ್ಪುಟ್ ಟ್ಯಾಕ್ಸ್ ಮೂಲಕ ಮಾಡುತ್ತಿದ್ದಾರೆ ಅನ್ನೋ ಒಂದು ಮಾತು. ಡೇಟಾನೇ ಇದೆ. GST ಇನ್ಕ್ರೀಸ್ ಆಗಿರ್ಬೋದು, ಅಷ್ಟೇ ಮೋಸಗಳು ಕೂಡ ಅಷ್ಟೇ ಮಟ್ಟಕ್ಕೆ 10 ಪಟ್ಟು ಬೆಳೆದು ನಿಂತಿದೆ.
GST ಚೀಟ್ ಮಾಡಿದೆ ಅಂತ ದಿನಾ ಕೇಳ್ತಿರ್ತಾರೆ. ಜಾಗ್ರತೆ ಅಂತ ಹೇಳ್ತಾ ಮೇಷರಾಶಿ. ಬುಧನ ಸಾಂಗತ್ಯದಲ್ಲಿ ಚಂದ್ರನಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ ವ್ಯವಹಾರಗಳಲ್ಲಿ. ಸಣ್ಣ ಪುಟ್ಟ ವ್ಯವಹಾರ, ವ್ಯಾಪಾರ, ಮಾತುಕತೆ ಅಷ್ಟೇ ನೋಡಿ. ಯಾಕಂದ್ರೆ ಮನೋಕಾರಕ ಚಂದ್ರ ರಾಹು ಜೊತೆ 12ನೇ ಮನೇಲಿ ಇದ್ದಾನೆ. ಸೊ ಮನಸ್ಸಿಗೆ ಯಾವುದೋ ಗ್ರಹಣ, ಯಾರ್ದೋ ಮಾತು ಕೇಳಿ ಸಿಕ್ಕಾಕೋತೀವಿ. ಮಾತು ಮನಸ್ಸು ಪ್ರಭಾವಕ್ಕೊಳಗಾಗ್ತೀವಿ. ಸ್ವಭಾವಕ್ಕಿಂತ ಪ್ರಭಾವಗಳು ಜಾಸ್ತಿ. ಇದು ಮಾಡಿದ್ರೆ ನಿನಗೆ ಬುದ್ಧಿ ಇಲ್ಲ, ಸೊ ಎಲ್ಲರೂ ಬಂದು ಮೇಲೆ ಬಿದ್ದರೆ ಏನಾಗುತ್ತೆ ಹೇಳಿ ಗಾಬರಿ ಬಿದ್ದುಬಿಡ್ತೀವಿ. ಅಂಥದ್ದೊಂದು ನಡೆಯುತ್ತೆ. ಕೀಪ್ ಸೀಕ್ರೆಸಿ, ಟೇಕ್ ಎಕ್ಸ್ಪರ್ಟ್ ಒಪಿನಿಯನ್, ನಿಧಾನ ಮಾಡಿ. ತುಂಬ ದೊಡ್ಡ ಹೈ ರಿಸ್ಕಿನ ವ್ಯವಹಾರಗಳು ಬೇಡ. ವೃಷಭ ರಾಶಿ. ಹೈ ಇನ್ಕಮ್ ಬರ್ತಿದೆ, ಹುಷಾರಾಗಿರಿ. ಡಬಲ್ ಇನ್ಕಮ್, ತ್ರಿಬಲ್ ಇನ್ಕಮ್, ಬೇಗ ದುಡ್ಡು, ಬೇಗ ಬೆಳವಣಿಗೆ, ಅಲ್ಲೊಂದಿದೆ ಆಪತ್ತು ಅಂತಕ್ಕಂಥ. ಒಂದು ವರ್ಷದ ಮಗುನ ಒಂದೇ ಸಲ 21 ವರ್ಷ ಮಾಡ್ತೀನಿ ಅಂದ್ರೆ, 10 ವರ್ಷದ ಮಗುನ ಒಂದೇ ಬಾರಿ 4 PhD ಮಾಡ್ತೀನಿ ಅಂದ್ರೆ ಅವ್ನು ತಲೆ ಕೆಟ್ಟೋಗುತ್ತೆ, ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಆಗುತ್ತೆ. ಇಷ್ಟೇ ಬೇಕು ಸಮಯ. ಒಂದು ಉಸೈನ್ ಬೋಲ್ಟ್ ಕೂಡ ಆ 10 ಸೆಕೆಂಡ್ ಬ್ಯಾರಿಯರ್ನ ಮುರಿಲಿಕ್ಕೆ ಕಡಿಮೆ ಅಂದ್ರೂ ಒಂದು 5 ವರ್ಷ ಪ್ರಾಕ್ಟೀಸ್ ಮಾಡ್ತಾನೆ. 5 ವರ್ಷ. ದಿನಕ್ಕೆ ಕಡಿಮೆ ಅಂದ್ರೂ 12 ಗಂಟೆ. 12 ಗಂಟೆ ಪ್ರಾಕ್ಟೀಸ್, ನೆನ್ಪಿಟ್ಕೊಳ್ಳಿ. 1 ಗಂಟೆ 2 ಗಂಟೆ ಅಲ್ಲ, 5 ವರ್ಷ ಸತತ ಸಾಧನೆ ಟು ಬ್ರೇಕ್ ದಟ್ ವರ್ಲ್ಡ್ ರೆಕಾರ್ಡ್ ಅನ್ನೋ ಮಾತು ಇದ್ದದ್ದನ್ನ. ಸೊ ನಮಗೂ ಸಮಯ ಬೇಕು, ನಮ್ಗೆ ಆಗಲ್ಲ, ವೆಯ್ಟ್ ಮಾಡಲ್ಲ, ಮಾಡಿಬಿಡ್ಬೇಕು. ಅಂಥ ವ್ಯವಹಾರಗಳು, ವ್ಯಾಪಾರಗಳು ಜಾಗ್ರತೆ, ಹುಷಾರಾಗಿ ಹ್ಯಾಂಡಲ್ ಮಾಡಿ. ಮಿಥುನ ರಾಶಿ ಚೆನ್ನಾಗಿದೆ. ಫೈನಾನ್ಷಿಯಲ್ ಅಡ್ವೈಸರ್, ಟೆಕ್ನಿಕಲ್ ಅಡ್ವೈಸರ್, ಸರ್ವಿಸ್ ಅಡ್ವೈಸರ್, ಈ ರೀತಿ ಅಡ್ವೈಸರಿ ಕನ್ಸಲ್ಟೆನ್ಸಿ ವೃತ್ತಿಗಳಲ್ಲಿ ಅದ್ಭುತ ಅವಕಾಶಗಳ ಸಂಗಮ. ಪರಸ್ಥಳ, ಪರವೂರು, ಪರದೇಶ ವ್ಯವಹಾರಗಳಲ್ಲೂ ಬೊಗಸೆಯಷ್ಟು ಅನುಕೂಲ ಕೊಡ್ತಕ್ಕಂಥದ್ದು. ಮೋಸವಿಲ್ಲ, ಚೆನ್ನಾಗಿದೆ. ಕರ್ಕಾಟಕ ರಾಶಿ. ಭಾಗ್ಯದಲ್ಲಿ ಚಂದ್ರ ಚೆನ್ನಾಗಿದ್ರು ರಾಹು ಜೊತೆ ಇರೋದ್ರಿಂದ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ವ್ಯವಹಾರಗಳಲ್ಲಿ ಸ್ವಲ್ಪ ಒತ್ತಡ ಇರ್ತದೆ. ನಂಬಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಹೊರಗಡೆಯವ್ರನ್ನೂ ನಂಬೇಡಿ, ಒಳಗಡೆಯವ್ರನ್ನೂ ನಂಬಬೇಡಿ, ಜಾಗ್ರತೆ. ಸಿಂಹರಾಶಿ. ಚಂದ್ರ ಬುಧನ್ ಸಾಡದಲ್ಲಿ ಅಷ್ಟಮದಲ್ಲಿರೋದು ಒಳ್ಳೆಯದೇ. ಅಷ್ಟಮದಲ್ಲಿ ಚಂದ್ರ ಇರೋದು ಎಡವಟ್ಟು. ಆದ್ರೆ ಬುಧನ್ ಸಾರದಲ್ಲಿದ್ದು ಬುಧ ಸುಖದಲ್ಲಿದ್ದಾನೆ, ಒಳ್ಳೆಯದೇ. ಬಟ್ ವಕ್ರವಾಗಿರೋದ್ರಿಂದ ವಕ್ರವಾಗಿ ಎಳ್ಕೊಂಡು ಹೋಗ್ತಾನೆ. ಬೇರೆ ಬೇರೆ 4-5 ಅಡ್ವೈಸ್ಗಳು ತಗೋಬಿಡ್ತೀರಿ. ಇದು ಸರಿ, ಅದು ಸರಿ, ಇದು ತಪ್ಪು, ಅದು ತಪ್ಪು. ಅದರಿಂದ ಇವತ್ತೇನ್ ಮಾಡಿದ್ರು ಕೂಡ ಒಂದು 2 ನಿಮಿಷ ಬಿಟ್ಟು ಫೋನ್ ತೆಗೀರಿ, ಆಮೇಲೆ ಮಾತಾಡಿ. ಏನಕ್ಕೆ ಮಾಡಿರ್ಬೋದು, ಯಾರೋ ಫೋನ್ ಮಾಡಿದ್ರು, ಏನಕ್ಕೆ ಮಾಡ್ತಾರೆ, ಈ ರೀತಿ ಏನಿರುತ್ತೆ, ಸರಿ ಒಂದು 10 ನಿಮಿಷ ಬಿಟ್ಟು ಮಾತಾಡ್ತೀನಿ. ಏನು ಮಾತಾಡ್ಬೇಕಾದ್ರೂ, ಕಮಿಟ್ ಆಗ್ಬೇಕಾದ್ರೂ, ಎಸ್ ಅನ್ಬೇಕಾದ್ರೂ ಇವತ್ತೊಂದು 10 ನಿಮಿಷ ಸಮಯ ತಗೊಳ್ಳಿ, ನೀವು ಗೆದ್ದು ಬಿಡ್ತೀವಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ. ಚಂದ್ರ ಸಪ್ತಮದಲ್ಲಿ ಕೂತ್ಕೊಳ್ಳೋದು ಬ್ಯೂಟಿಫುಲ್. ಬುಧನ್ ಸಾರದಲ್ಲಿದ್ದಾನೆ, ಇನ್ನೂ ಒಳ್ಳೇದು. ನಿಮ್ಮ ಬುದ್ಧಿ ಇನ್ನೊಬ್ರ ಮನೇಲಿ ಕೂತಿದೆ ಅಂತ ಅರ್ಥ. ನಿಮ್ಮ ಐಡಿಯಾ, ನಿಮ್ಮ ಅಡ್ವೈಸು, ನಿಮ್ಮ ಗೈಡೆನ್ಸ್ ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ, ಆಗ್ಲಿ ಬಿಡಿ. ನಿಮಗಿಲ್ಲ, ಸೊ ಅದರಿಂದ ನಿಮಗೆ ಅಪ್ಲೈ ಮಾಡ್ಕೊಳಕ್ ಹೋಗ್ಬೇಡಿ. ಅಂದ್ರೆ ಊರಿಗೆಲ್ಲ ರನ್ನಿಂಗ್ ಮಾಡು ಅನ್ನೋದು ನೀವು ಮಾಡೋಲ್ಲ. ಊರಿಗೆಲ್ಲ ಡಯಟ್ ಹೇಳ್ಕೊಡ್ತೀರಿ, ನೀವು ಮಾಡೋಲ್ಲ. ಊರಿಗೆಲ್ಲ ನೀವು ಗೈಡೆನ್ಸ್ ಮಾಡ್ತೀರಿ, ನೀವು ಅದನ್ನ ಮಾಡಲ್ಲ. ನೀವು ಇವತ್ತು ಮಾಡೋಕ್ ಬಿಡಲ್ಲ. ಅದರಿಂದ ಇನ್ನೊಬ್ಬರ ಬೆಳವಣಿಗೆ ಆನಂದ ಪಡಿ, ಅದ್ರಲ್ಲೊಂದು ಫೀಸ್ ತಗೊಳ್ಳಿ ಅಷ್ಟೇ. ತುಲಾ ರಾಶಿ ಚೆನ್ನಾಗಿದೆ. ಮಾತಿಗೆ ಸಂಬಂಧಿತ ಟೆಲಿಕಾಲಿಂಗ್, ಕಸ್ಟಮರ್ ಸರ್ವಿಸ್, ಕಮ್ಯುನಿಕೇಶನ್, ರೈಟಿಂಗ್, ಬರವಣಿಗೆ, ಲೇಖನ, ಪುಸ್ತಕ, ಮುದ್ರಣ, ವಾದ್ಯ, ಕಲಾವಿದರು ಚೆನ್ನಾಗಿದೆ. ಈ ರಂಗದಲ್ಲಿ ವೃತ್ತಿ ಉದ್ಯೋಗ ಮಾಡ್ತಿರ್ತಕ್ಕಂಥವ್ರು. ವೃಶ್ಚಿಕ ರಾಶಿಗೆ ಸ್ವಲ್ಪ ತಲೆನೋವೆ. ಬುಧ ಅಷ್ಟಮಾಧಿಪತಿ ನಿಮ್ಮ ಮನೇಲೆ ಕೂತಿದ್ದಾನೆ, ಒಂಚೂರು ತಲೆ ಕೆಡಿಸ್ತಾನೆ. ವ್ಯವಹಾರಗಳಲ್ಲಿ, ಉದ್ಯೋಗದಲ್ಲಿ, ಕುಟುಂಬದಲ್ಲಿ, ಮನೆಯವರ ವಿಚಾರದಲ್ಲಿ, ಒಡ ಹುಟ್ಟಿದವರ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ. ಅವ್ರವ್ರ ಜವಾಬ್ದಾರಿ ವಹಿಸ್ಬಿಟ್ಟು ಸುಮ್ಮನೆ ನಿಮ್ಮ ಪಾಡಿಗೆ ನೀವಿರಿ. ನೀವೆಲ್ಲ ತಗೊಬಂದು ಕಸನೆಲ್ಲ ನಿಮ್ಮ ಮನೆಗೆ ತುಂಬಿಸ್ಕೋಬೇಡಿ. ನೀವು ಆದಷ್ಟು ಒಂದೊಂದೇ ಕಸ ದೂರ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಊರು ಉಸಾಬ್ರೆ ನಿಮಗೆ ಯಾಕೆ ಹೆಚ್ಚು? ಅವ್ರಿಗೆ ಗೊತ್ತಿದೆ, ಬೆಳೆದಿದ್ದಾರೆ, ಅವರೆಲ್ಲ ಕೇಳಲ್ಲ. ನಮ್ಮ ಮಕ್ಕಳು, ನಮ್ಮ ಹಿರಿಯರು ಕೇಳಲ್ಲ, ಒಡ ಹುಟ್ಟಿದವರು ಕೇಳಲ್ಲ. ನಾನು ಆಗಾಗ ಹೇಳ್ತಿರ್ತಾನೆ, ಜಗತ್ತಿನಲ್ಲಿ ಕೆಲವರು ನಮ್ಮ ಮಾತು ಕೇಳಲ್ಲ. ಒಂದು, ನಮ್ಮನ್ನು ಹೆತ್ತವ್ರು ನೀವು ಮತ್ತೆ ನನ್ನ ಮಾತೇ ಕೇಳಲ್ಲ ನೀನು, ಹ್ಞೂ ಅಂತ ಸರಿ.
ಹೋಗ್ಲಿ. ಎರಡನೇವ್ರು ನಾವ್ ಹೆತ್ತವ್ರು, ಅವರು ಕೇಳೋಲ್ಲ. ಇನ್ನು ಮೂರನೇವ್ರು ನಮ್ಮನ್ ಕಟ್ಕೊಂಡವ್ರು, ಅವರು ಕೇಳೋಲ್ಲ ನಮ್ಮ ಮಾತು. ನೀವು ತಿನ್ರಿ ಇದು ಅಂತ. ಮೊನ್ನೆ ಏನೋ ನನಗೆ ನಿಜವಾಗ್ಲು ಏನೇನೋ ಎಕ್ಸ್ಪೆರಿಮೆಂಟ್ ಎಲ್ಲ ತಿನ್ನಲ್ಲ ನಾನು ಮಾಮೂಲಿ ತಿಳಿ ಸಾರು, ಅನ್ನ, ಸಾಂಬಾರ್, ಮುದ್ದೆ, ರೊಟ್ಟಿ, ರಾಗಿ ರೊಟ್ಟಿಲಿ ನುಗ್ಗೆ ಸೊಪ್ಪು ಹಾಕಿ, ಕೊಬ್ಬರಿ ಹಾಕಿ, ಓಹೋ, ಆ ಕಡಲೆಬೇಳೆ, ಉದ್ದಿನ ಬೇಳೆ ಇದೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಎಳ್ಳಿನ ಚಟ್ನಿ ಇಟ್ಟುಬಿಡ್ತಾರೆ, ಇಲ್ಲ ಶೇಂಗಾ ಚಟ್ನಿ ಇಡ್ತಾರೆ, ತೆಂಗಿನಕಾಯಿ ಚಟ್ನಿ, ವಾವ್. ಅದರಲ್ಲೇ ಇನ್ನೊಂದು ಏನೋ ಮಾಡ್ತೀನಿ, ತುಂಬಾ ಕಷ್ಟ, ವೈಕಂಡ್ಬಿಡ್ತೀನಿ. ನಾನು ಹಾಕೇ ಬಿಟ್ಟೆ ಮೆಸೇಜ್, ನಿನಗೆ ಹೇಳಕ್ಕಾಗಲ್ವೇ, ನಿನಗೆ ಇಷ್ಟವಾಗಿದ್ದು ನೀನು ಮಾಡ್ಕೊಂತೀನೋ, ನನಗೆ ಇಷ್ಟವಿದ್ದಿದ್ದೇ ನನಗೆ ಆದಷ್ಟು 5 ಐಟಮ್ನಲ್ಲೇ ಇಟ್ಬಿಡಪ್ಪ, ನಿನ್ನ ಪಾದಕ್ಕೆ ಬೀಳ್ತೀನಪ್ಪ. ಇವತ್ತು ನೀವು ಆ ಥರ ಮಾಡಿ. ಒಂದು ನಿಮ್ಮನ್ನು ಕಟ್ಕೊಂಡವ್ರು, 4ನೇದು ಇನ್ನೊಬ್ಬರು ನಿಮ್ಮ ಮಾತು ಕೇಳಲ್ಲ, ಅದು ನೀವೇ. ನಿಮ್ಮ ಮಾತು ನೀವೇ ಕೇಳಲ್ಲ. ನಾನಂತೂ ಕೇಳದೆ, ಹೇಳೋದೊಂದು ಮಾಡೋದೊಂದು, ಯಾವಾಗ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಈ 4 ಜನ ಜಗತ್ತಲ್ಲಿ ಕೇಳೋದೇ ಇಲ್ಲ. ಬರ್ದಿಟ್ಕೊಳ್ಳಿ, ಹೌದು ಅಲ್ವೋ? ಎಷ್ಟು ಜನ ಕಮೆಂಟ್ ಆಗ್ತೀರಾ ಕಾಯ್ತಿರ್ತೇನೆ. ಇನ್ನು ಧನುಸು ರಾಶಿ, ಬುಧನ್ಗೂ ನಿಮಗೂ ಸ್ವಲ್ಪ ಹುಷಾರಾಗಿರ್ಬೇಕು. ಕೇಂದ್ರದಲ್ಲಿದ್ದಾನೆ, ವಿದ್ಯಾರ್ಥಿಗಳಿಗೂ ಒಳ್ಳೆಯದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದಾಗ ಪ್ರಿಪೇರ್ ಆಗ, ಮೊದಲಿಂದಲೂ ಅದಕ್ಕೊಂದು ಗಿಡ ಮರವಾಗಬೇಕು ಅಂದ್ರೆ ವರ್ಷಗಟ್ಟಲೆ ತಪಸ್ಸು, ಸಿದ್ಧತೆ, ಓದು. ಸರಸ್ವತಿ ಮಾತ್ರ ಮಂತ್ರ ಕೊಲಿಯಲ್ಲ ಮಕ್ಕಳೇ. ಮಂತ್ರಗಳು ಬೇಕು ಏಕಾಗ್ರತೆಗೆ, ಏಕಚಿತ್ತತೆಗೆ. ನಾನು ಮಂತ್ರ ಕಲ್ತು ಬಿಟ್ಟಿದ್ದೇನೆ, ಓಂ ಅರಂ ಮುಖ ಕಮಲವಾಸಿನಿ ಪಾಪಾತ್ಮಂ ಕ್ಷಯಂ ಕರಾರಿ ವಾಡವಾಡ ವಾಗ್ವಾದಿನಿ ಸರಸ್ವತಿ ಐಂಗ್ ಹ್ರೀಂಗ್ ನಮಃ ಸ್ವಾಹ. ಅಮ್ಮ ಸರಸ್ವತಿ ಒಲ್ದು ಬಿಟ್ಟಿದ್ದಾಳೆ, ಮಂತ್ರ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ರೆ, ಏನ್ ಪುಸ್ತಕ ಹಿಂಗ್ ಮುಟ್ಬಿಟ್ಟು ಹಿಂಗ್ ಅಂದ್ಬಿಟ್ರೆ ಎಲ್ಲ ಎಳೆದು ಬಿಡುತ್ತಾ? ಅವೆಲ್ಲ ಬೇಯೋದಿಲ್ಲಪ್ಪ. ಸಿದ್ಧತೆ, ಓದಬೇಕು, ಕುತ್ಕೋಬೇಕು, ತಪಸ್ಸು, ಧ್ಯಾನ, ಅದನ್ನ ಪ್ರೀತಿಸ್ಬೇಕು. ನಮ್ಮ ತಂದೆ ತಾಯಿ ನಮ್ಮನ್ನು ಪ್ರೀತಿಸಿದ್ದಕ್ಕೆ ನಮ್ಮ ಈ ದೇಹ, ಈ ಬುದ್ಧಿ, ಈ ಶಕ್ತಿ, ಗುರುಗಳು ನಮ್ಮನ್ನು ಪ್ರೀತಿಸಿದ್ದಕ್ಕೆ ಈ ಜ್ಞಾನ. ನಾವು ಕೂಡ ಆ ಪುಸ್ತಕ ಹಂಗೆಲ್ಲ ಒಲಿಯಲ್ಲ. ನಿರಂತರ ಅಧ್ಯಯನಪ್ಪ. ಕೆಲವ್ರು ನೋಡ್ಬೇಕು, ಯೂಟ್ಯೂಬ್ ನೋಡ್ಬಿಟ್ಟು ಜ್ಯೋತಿಷಿಗಳಾಗ್ಬಿಟ್ಟಿದ್ದಾರೆ, ಯೂಟ್ಯೂಬಲ್ಲಿ ಜ್ಯೋತಿಷಿ ಹೇಳಕ್ ಶುರು ಹಚ್ಕೊಬಿಟ್ಟಿದ್ದಾರೆ. ನನಗೆ ಕೇಳ್ಬಿಟ್ಟು ತಲೆಲ್ಲ ಕೆಟ್ಟೋಯ್ತು. ನಿಂಗೆ ಗೊತ್ತೇನೋ ಅವನು ಏನೋ ಇದು. ಇವತ್ತಿಗೂ ತಿಂಗಳಿಗೊಂದು ಮಿನಿಮಮ್ 2 ಪುಸ್ತಕ ತರಿಸ್ತಾನೆ. ನಾಟ್ ಲೆಸ್ ದ್ಯಾನ್ ದಟ್ ಇಸ್ 5,000 to 10,000 ಸ್ಲಾಟ್ ತರಿಸ್ತಾನೆ. ಅಷ್ಟು ಭಯ. ಧರ್ಮಶಾಸ್ತ್ರ ಅನ್ನೋದೊಂದು ಇದೆ, ವಾಲ್ಯೂಮ್ 18 ಇದೆ. ಅದು ವಾಲ್ಯೂಮ್ 18, ಒಂದೊಂದು ಪುಸ್ತಕ ಇಷ್ಟದಪ್ಪ. ಒಂದು ಬುಕ್ ಇಟ್ಕೊಂಡು ಕೂತ್ಕೊಂಡ್ರೆ 1-2 ವರ್ಷ ಆದ್ರೂ ಮುಗಿಯಲ್ಲ, ಅರ್ಥ ಮಾಡ್ಕೊಳಕ್ 10 ವರ್ಷ ಆದ್ರೂ ಆಗೋಲ್ಲ. ಅಷ್ಟು ಸಿಸ್ಟಮ್, ಪ್ರಿನ್ಸಿಪಲ್ಸ್, ಎವ್ರಿಥಿಂಗ್ ಇಸ್ ಬಿನ್ ಗಿವೆನ್. ಬರೀ ಒಂದು ಶ್ರಾದ್ದ ಅನ್ನೋದು ತಗೊಂಡಂದ್ರೇನೆ ಕಂಪಿಸಿ ಹೋಗ್ತವೆ. ಒಂದು ಮದುವೆ ಅನ್ನೋದು ತಗೊಂಡ ಅಂದ್ರೆ ಯಾವ್ಯಾವ ಮದುವೆ ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಹೇಗೆ ಇದನ್ನು ತಗೊಂಡ ಅಂದ್ರೆ ಅದಕ್ಕೆ ಒಂದು ಪುಸ್ತಕ ಇದೆ. ಒಂದೊಂದು ಭಾವಕ್ಕೆ, ಒಂದೊಂದು ವಯಸ್ಸಿಗೆ, ರಾಕ್ಷಸ ಮದುವೆ, ಗಾಂಧರ್ವ ವಿವಾಹ ಯಾವ ಸಂದರ್ಭದಲ್ಲಿ ಆಗೋದು, ಎಷ್ಟಿದೆ ಗೊತ್ತಾ? ಏನೋ ಇದು ಹಿಂಗ ಗೊತ್ತಿಲ್ಲ. ಸರಿ ಆಯ್ತಪ್ಪ, ದೊಡ್ಡವರು ಇನ್ನೇನ್ ಮಾಡ್ತೀರ ಮಗುವ, ತಿಳ್ಕೊಂಡ್ಬಿಟ್ಟಿದ್ದಾರೆ. ಈ ವಿದ್ಯೆ ಹೇಗಂದ್ರೆ ಹೇಗೆ, ಹೆಂಗಂದ್ರೆ ಹೇಗೆ, ಕಾಗಕ್ಕ ಗೂಪಕ್ಕ ಪೂಜೆಗಳು ಹೇಳ್ಕೊಡೋದು, ಏನೇನೋ. ಈ ನಿಂಬೆಹಣ್ಣು ಕುಯ್ದ್ಬಿಟ್ಟು ಹಿಂಗೆ ಹಚ್ಬಿಟ್ಟು ಹಿಂಗೆ ಇಟ್ಕೊಬಿಟ್ರೆ ಸಾಕು. ಅಯ್ಯೋ ರಾಮಚಂದ್ರ, ಈ ಯಂತ್ರ ಇಲ್ಲಿ ಇಟ್ಬಿಟ್ರೆ ಏನು ಅನ್ಕೊಂಡಿದ್ದೀರಾ ಮಕ್ಕಳೇ? ಜ್ಯೋತಿಷ್ಯ ಅನ್ನೋದನ್ನ ಬಂದ್ಬಿಟ್ಟು ಅಷ್ಟು ಒಂದು ಇದಾಗಿ, ಅದಕ್ಕೆ ಇವತ್ತು ಜ್ಯೋತಿಷಿಗಳ ಮೇಲೆ ಮರ್ಯಾದೆ, ಗೌರವ ಹೋಗ್ಬಿಟ್ಟಿರೋದು. ಏನೋ ಮಾಡ್ಕೊಳ್ಳಿ, ಹೋಗಿ, ಇನ್ನೇನ್ ಮಾಡೋದು. ಇದನ್ನ ನಮ್ಮವರೇ ಕೆಡಿಸ್ತಕ್ಕಂಥದ್ದು. ಇವತ್ತು ಧನುಸು ರಾಶಿ ಆ ಥರದ ಭಾವಕ್ಕೆ ಹೋಗ್ಬಿಡ್ತಿರೋ ವಿದ್ಯಾರ್ಥಿಗಳಾಗಿ ಎಚ್ಚರಿಕೆ. ಇನ್ನು ಮಕರ ರಾಶಿ, ಲಾಭದಲ್ಲಿ ಬುಧ ಒಳ್ಳೇದೆ, 3ನೇ ಮನೇಲಿ ಚಂದ್ರ ಇನ್ನೂ ಒಳ್ಳೇದೆ. ವಕ್ರ, ಭಾಗ್ಯಾಧಿಪತಿ ವಕ್ರ ಇರೋದನ್ನ ನಿಧಾನವಾಗಿ ಬರುತ್ತೆ, ನಿಮ್ಮ ವೇಗಕ್ಕಿಲ್ಲ. ನಿಧಾನ ಮಾಡಿ ಎಚ್ಚರಿಕೆ, ಆಯ್ತಾ? ಬುಧನ ಭಾವಕ್ಕೆ ಸ್ವಲ್ಪ ನಿಧಾನ ಮಾಡಿ, ಎಲ್ಲ ಕಾರ್ಯ ಫಲಿಸುತ್ತೆ. ಇನ್ನು ಕುಂಭರಾಶಿ, ವಿಶೇಷವಾಗಿ
ಕೇಂದ್ರದಲ್ಲಿ ಬುಧ ಇದ್ದಾನೆ, ವಾಕ್ಸ್ಥಾನದಲ್ಲಿ ಬುಧ ಇದ್ದಾನೆ, ಚಂದ್ರ ಬುಧನ್ ಸಾರದಲ್ಲಿ ಒಳ್ಳೆಯದೆ. ಬಟ್ ವಕ್ರವಾಗಿರೋದ್ರಿಂದ ಏನಾದ್ರೂ ಮಾತಾಡಿಬಿಟ್ಟು ಘಾಸಿ ಮಾಡ್ತೀರಿ, ಇಲ್ಲ ಬೇರೆಯವ್ರ ಮಾತು ನಿಮಗೆ ಘಾಸಿ ಮಾಡ್ತಕ್ಕಂಥದ್ದಾಗುತ್ತೆ. ಮಾತು ಬೇಡ, ಕೇಳಿಸ್ಕೊಳ್ಳೋದು ಬೇಡ. ನಾವಾಯ್ತು ನಮ್ಗೆ ಎಷ್ಟು ಗೊತ್ತಿದೆ ಅದನ್ನ ಬರೆಯೋಣ, ಬರೆದು ಬಿಟ್ಟು ಯೋಚಿಸಿ ಇದೆಷ್ಟು ಸಾಧಕ ಬಾಧಕ ಅಂತ ಯೋಚನೆ ಮಾಡಿ ಹೆಜ್ಜೆ ಹೇಳಿ ಗೆಲುವು ನಿಮ್ಮದು. ಟೀಚರ್ ಆಗಿ, ಅಡ್ವೈಸರ್ ಆಗಿ, ಅಡ್ವೊಕೇಟ್ ಆಗಿ, ಲೇಖಕರಾಗಿ ಅದ್ಭುತ. ಇನ್ನು ವಿಶೇಷವಾಗಿ ಮೀನರಾಶಿ ಚೆನ್ನಾಗಿದೆ ಮಕ್ಕಳೇ. ಸಪ್ತಮಾಧಿಪತಿ ಸುಖಾಧಿಪತಿ ಭಾವದಲ್ಲಿ ಚಂದ್ರ ಪಂಚಮಾಧಿಪತಿಯಾಗಿ ಬಂದು ನಿಮಗೆ ಕುಳಿತಿದ್ದಾನೆ, ಒಳ್ಳೇದೆ. ಬಟ್ ಬುಧನ್ ಭಾವದಲ್ಲಿರೋದ್ರಿಂದ ನಾನಾ ಐಡಿಯಾಗಳು, ಇದನ್ನ ಮಾಡೋಣ, ಅದನ್ನ ಮಾಡೋಣ, ಇದನ್ನ ನೋಡೋಣ. ತುಂಬಾ ಜನ ಅಡ್ವೈಸ್ ಮಾಡೋರು ಜಾಸ್ತಿ, ಮಾಡೋರಂತೂ ಇಲ್ಲ. ಮಾಡೋರ್ನ ಕಾಲೆಳೆಯೋರೇ ಜಾಸ್ತಿ. ಅಯ್ಯೋ ಇದು ಬೇಕಿತ್ತ, ಇದ್ಯಾಕೆ ಬೇಕಿತ್ತು ಅಂತಕ್ಕಂಥದ್ದು. ಇಲ್ಲ ಮಾಡ್ತಿರೋರ್ಗೊಂದು ಉಪಕಾರ ಹಾಕೋರು ಜಾಸ್ತಿ, ಇಲ್ಲ ಓಡೋ ಅಂತ ಹೇಳೋರು ಜಾಸ್ತಿ. ನಿಧಾನ ಮಾಡು, ಹಿಂಗ್ ಮಾಡು, ಒಂದೊಂದು ಸ್ಟೆಪ್ಪು ಇಲ್ಲ. ಸೊ ಈ ಎರಡೂ ರೀತಿಯಲ್ಲೂ ನಿಮಗೆ ವಿಘ್ನಗಳು ಬರ್ತವೆ, ಸ್ವಲ್ಪ ಹುಷಾರು. ಸ್ವಲ್ಪ ನಿಧಾನ ಮಾಡೋಣ ಅಂದ್ರೆ ಓಡು ಅಂತಾರೆ. ಓಡೋ ಕಾರ್ಯವನ್ನ ಸ್ವಲ್ಪ ಸ್ಲೋ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಡೋರು ಇರಲ್ಲ, ಉಲ್ಟಾ ಹೇಳ್ಕೊಡೋರು ಇರ್ತಾರೆ. ಇನ್ನೂ ಓಡಿಬಿಡು ಅನ್ನೋದು, ಇಲ್ಲ ಓಡ್ಲೇಬೇಡ ನೀನ್ ಮಾಡೋದೇ ತಪ್ಪು ಅನ್ನೋದು. ಸೊ ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊಂಡು ಯೋಚಿಸಿ ಗೈಡೆನ್ಸ್ ತಗೊಂಡು ಮುಂದಕ್ಕೆ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ ಖಂಡಿತ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ಪಡಿತಕ್ಕಂಥದ್ದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.